ಓಂ ಶಾಂತಿ. ಆದರಣೀಯ ಸೂರಜ್ಬಾಯಿಜಿಯವರ ಪ್ರವಚನ ಮಾಲೆಯ ಕನ್ನಡ ಅನುವಾದ. ವಿಷಯ: ಅಂತಿಮ ಸಮಯದಲ್ಲಿ ಪರಿಸ್ಥಿತಿಗಳು ತೀಕ್ಷ್ಣವಾಗಿ ಬರುವಂತಹದಿದೆ. ಆದರೆ ಆ ಸಮಯದ ಪ್ರಭಾವ ನಮ್ಮ ಮೇಲೆ ಬೀರದಿರಲು ಏನು ಮಾಡಬೇಕು? ಅಣ್ಣನವ್ರು ಹೇಳ್ತಾರೆ, ಪೂರ್ತಿ ಜಗತ್ತಿನಾದ್ಯಂತ ಒಂದು ಪರಿವರ್ತನೆಯ ಪ್ರಕ್ರಿಯೆ ಪ್ರಾರಂಭ ಆಗಿಬಿಟ್ಟಿದೆ. ಇದಕ್ಕೆ ಹೇಳಲಾಗುತ್ತೆ ಬಿಗಿನಿಂಗ್ ಆಫ್ ದಿ ಎಂಡ್. ವಿಶ್ವ ಪರಿವರ್ತನೆಯ ದೃಶ್ಯವನ್ನು ನಾವೆಲ್ಲರೂ ನೋಡೋರಿದ್ದೇವೆ. ಆ ಸಮಯದಲ್ಲಿ ಭಿನ್ನ ಭಿನ್ನವಾದಂತಹ ದೃಶ್ಯಗಳು ನಮ್ಮ ಸನ್ಮುಖದಲ್ಲಿ ಬರುವಂತಹದ್ದಿದೆ. ಯುಗ ಪರಿವರ್ತನೆಯಾಗುತ್ತೆ, ವಿನಾಶನೂ ಸಹ ಆಗುತ್ತೆ. ಆ ಸಮಯದಲ್ಲೇ ಬಾಬರವರ ಜೈ ಜೈಕಾರ ಸಹ ಆಗುತ್ತೆ. ದೇವಕುಲದ ಎಲ್ಲ ಆತ್ಮಗಳು ಬಾಬರವರಿಂದ ತಮ್ಮ ಅಧಿಕಾರವನ್ನು ವಾಪಸ್ ಪಡೀಲಿಕ್ಕೆ ಬರ್ತಾರೆ. ಆ ಸಮಯಕ್ಕೋಸ್ಕರ ಬಹಳಷ್ಟು ಸೇವೆ ಮಾಡಲಿಕ್ಕೆ ಬಾಕಿ ಇದೆ. ಬಾಬರವರ ಬಹಳಷ್ಟು ಸೇವಾ ಕೇಂದ್ರಗಳು ಮಹಾನ್ ತೀರ್ಥ ಕ್ಷೇತ್ರವಾಗುವಂತಹದ್ದಿದೆ. ನೀವು ಮಾತೆಯರು ಸಹ ನಿಮ್ಮ ನಿಮ್ಮ ಸೆಂಟರ್ಸನ್ನು ಮಹಾನ್ ತೀರ್ಥ ಲೈಟ್ ಹೌಸನ್ನಾಗಿ ಮಾಡುವಂಥದ್ದು ನಿಮ್ಮ ಜವಾಬ್ದಾರಿಯಾಗಿದೆ. ಯಾಕೆಂದರೆ ಇಡೀ ಜಗತ್ತಿನಾದ್ಯಂತ ದುಃಖ, ಅಶಾಂತಿ ಬಹಳಷ್ಟು ಹೆಚ್ಚುತ್ತಾ ಇದೆ. ಸಾಕಾರ ಮುರಳಿಯಲ್ಲೂ ಸಹ ನೀವು ಕೇಳಿರಬಹುದು, ದುಃಖ ಜೋರು ಹಿಡ್ಕೊಳ್ಳುತ್ತೆ, ಅಂದರೆ ದುಃಖ ಹೆಚ್ಚುತ್ತಾ ಹೋಗುತ್ತೆ. ದುಃಖದ ಪರ್ವತ ಬೀಳುವಂಥದ್ದಿದೆ ಜಗತ್ತಿನಾದ್ಯಂತ. ಅದರಲ್ಲಿ ಕೆಲವು ದೃಶ್ಯಗಳನ್ನು ನಾವು ನೋಡ್ತಾನೇ ಇದ್ದೇವೆ. ಕೊರೋನಾ ಅಂತೂ ಬಹಳಷ್ಟು ಹೆಚ್ಚಿಬಿಟ್ಟಿದೆ. ಮಾನಸಿಕ ರೋಗ ಸಹ ಹೆಚ್ಚುತ್ತಾ ಇದೆ. ಅದಲ್ಲದೆ ಇತ್ತೀಚೆಗೆ ಕ್ಯಾನ್ಸರ್ ಸಹ ಹೆಚ್ಚುತ್ತಾ ಇದೆ. ಇನ್ನು ಸ್ವಲ್ಪ ಸಮಯದಲ್ಲಿ ಬಾಕಿ ಉಳಿದ ಎಲ್ಲ ಮನುಷ್ಯಾತ್ಮರು ತಮ್ಮಂತಾವು ಬಹಳ ಸಫರ್ ಮಾಡ್ತಿರುವಂತೆ ಅನುಭವ ಮಾಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಒಂದು ವೇದನೆಯಲ್ಲಿ ಮುಳುಗಿರ್ತಾರೆ, ಚಿಂತಿತರಾಗಿರುವಂತೆ ಕಾಣ್ತಾರೆ, ಕಷ್ಟದಲ್ಲಿ ಮುಳುಗಿನೇ ಇರ್ತಾರೆ. ಆದರೆ ನಾವೆಲ್ಲರೂ ನಮ್ಮನ್ನು ನಾವು ತಯಾರು ಮಾಡ್ಕೊಂಡ್ಬಿಡೋಣ. ಇದರಲ್ಲಿ ಮುಖ್ಯವಾಗಿರುವಂತಹ ಕೆಲಸ ನಾವೇನು ಮಾಡಬೇಕು ಅಂದರೆ ಮನಸ್ಸನ್ನು ಬಹಳ ಹಗುರವಾಗಿ ಇಟ್ಕೋಬೇಕು. ಮುಂಬರುವಂತಹ ಎಲ್ಲ ಪರಿವರ್ತನೆಗಳನ್ನು ಅಥವಾ ಚೇಂಜಸ್ಸನ್ನು ನಾವೆಲ್ಲರೂ ಸ್ವೀಕಾರ ಮಾಡಿಕೊಳ್ಳೇಬೇಕಿದೆ. ಪರಿವರ್ತನೆ ಆಗಲೇಬೇಕು. ನಮಗೆಲ್ಲ ಗೊತ್ತೇ ಇದೆ, ಈ ಸೃಷ್ಟಿ ಚಕ್ರ ತಿರುಗ್ತಾ ಎಲ್ಲಿಂದ ಪ್ರಾರಂಭ ಆಯಿತು ಆ ಹಂತಕ್ಕೆ ಬಂದು ತಲುಪಿಬಿಟ್ಟಿದೆ. ಅಂತಿದ್ದಾಗ ಎಲ್ಲವೂ ಸಹ ಪರಿವರ್ತನೆ ಆಗಲೇಬೇಕಿದೆ. ಪರಿವರ್ತನೆಯನ್ನು ಸ್ವೀಕಾರ ಮಾಡುವಂಥ ಈ ಶಬ್ದದ ಮೇಲೆ ಬಹಳ ಗಮನ ಕೊಡಿ ನೀವೀಗ. ಆದರೆ ಇದ್ರ ಜೊತೆಗೆ ನೀವು ತುಂಬ ಹಗುರವಾಗಿ ಇಟ್ಕೋಬೇಕು. ಈಗ ನಾವೇನು ಬಯಸ್ತೀವಿ ಅದು ಆಗುವಂತಹದಿಲ್ಲ. ನಮ್ಮ ಯಾವುದೇ ಅಪೇಕ್ಷೆಗಳು ಈ ಮುಂದೆ ಪೂರ್ಣ ಆಗುವಂತಹದೇ ಇರೋದಿಲ್ಲ. ಇನ್ನು ಮುಂದೆ ನಡೆಯುವಂಥದ್ದೇನಿದೆ ಅಂದರೆ ಅದು ಕೇವಲ ಡ್ರಾಮಾದ ಪ್ಲ್ಯಾನ್ ಏನಿದೆ ಅದೇ ನಡೆಯುತ್ತೆ. ಆ ಕಾರಣ ತಮ್ಮಂತಾವು ಬಹಳ ಹಗುರವಾಗಿ ಇಟ್ಕೊಂಬಿಡಿ. ಖುಷಿಯಿಂದ ಸಂಪನ್ನರಾಗಿರಿ, ಈಶ್ವರೀಯ ಜ್ಞಾನದಿಂದ ಸಂಪನ್ನರಾಗಿರಿ, ಸ್ಮೃತಿ ಸ್ವರೂಪರಾಗಿರಿ. ಮುಂಬರುವಂಥ ಸಮಯಕ್ಕಾಗಿ ಈ ಎಲ್ಲ ಅಭ್ಯಾಸದ ಅವಶ್ಯಕತೆ ಇದೆ. ಎಲ್ಲಿ ಯಾವಾಗ ಏನು ಬೇಕಾದರೆ ಆಗಬಹುದು. ಇನ್ನು ಮುಂದೆ ಪ್ರಕೃತಿಯ ಪ್ರಕೋಪವು ಪ್ರಾರಂಭ ಆದ ನಂತರ ಮನುಷ್ಯರಿಗೆ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಕೆಲಸ ಹೊರೆ ಅನಿಸ್ಲಿಕ್ಕೆ ಶುರುವಾಗಿಬಿಡುತ್ತೆ. ಯಾಕೆಂದರೆ ಪ್ರಾಕೃತಿಕ ವಿಪತ್ತುಗಳ ಮೇಲೆ ಯಾರದೇ ಕಂಟ್ರೋಲ್ ಇರೋದಿಲ್ಲ. ಹೋಗಲಿ ಬಿಡಿ, ಕೊರೋನಾ ಬಂದಾಗ ಸರ್ಕಾರದ ವಶದಲ್ಲಿತ್ತು. ಬಹಳಷ್ಟೆಲ್ಲ ಸರ್ಕಾರ ನಿಯಂತ್ರಿಸಲಿಕ್ಕೆ ಪ್ರಯತ್ನ ಪಡ್ತು. ಮೆಡಿಸಿನ್ಸ್ನೆಲ್ಲ ಕಂಡುಹಿಡಿದ್ರು. ಜನರೆಲ್ಲ ಸರಿಯಾಗಲಿಕ್ಕೆ ಶುರುವಾಗಿದ್ದಾರೆ. ಆತಂಕ, ಒತ್ತಡದ ಪರಿಸ್ಥಿತಿ, ಸನ್ನಿವೇಶಗಳಿವಾಗಿಲ್ಲ. ಆದರೆ ಪ್ರಕೃತಿಯ ಪ್ರಕೋಪದ ಮುಂದೆ ಯಾರದು ಏನೂ ನಡೆಯೋದಿಲ್ಲ. ಯಾಕೆಂದರೆ ಅದು ಯಾರ ಕಂಟ್ರೋಲಿಗೂ ಬರೋದಿಲ್ಲ. ಸರ್ಕಾರ ಸಹ ಏನು ಮಾಡಲಿಕ್ಕೆ ಸಾಧ್ಯ? ಪ್ರಾಕೃತಿಕ ವಿಕೋಪಗಳಲ್ಲಿ ಏನೆಲ್ಲ ನಷ್ಟ ಆಯಿತು ಅದನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಡ್ಬೋದಷ್ಟೇ. ಆದರೆ ಅಂತಿಮದಲ್ಲಿ ಏನೇನಂತ ಸರಿ ಮಾಡಲಿಕ್ಕಾಗುತ್ತೆ ಅದು ಸಹ ಸಂಭವ ಇಲ್ಲ. ಈಗ ನಾವೆಲ್ಲರೂ ನಮ್ಮ ಸ್ಥಿತಿಯನ್ನು ಬಹಳ ಶಕ್ತಿಶಾಲಿ, ಮಹಾನ್ ಮತ್ತು ಸಾಕ್ಷಿಯನ್ನಾಗಿಟ್ಕೊಳ್ಳೋಣ. ಮತ್ತು ಅದರೊಂದಿಗೆ ನಮ್ಮ ಜೀವನವನ್ನು ಯೋಗಯುಕ್ತ ಜೀವನವನ್ನಾಗಿ ಮಾಡಿಕೊಳ್ಳೋಣ. ಕೆಲವು ಕೆಲಸಗಳನ್ನು ನಾವು ಬಹಳ ನ್ಯಾಚುರಲ್ ಆಗಿ ಮಾಡಬೇಕಾಗುತ್ತೆ. ಉದಾಹರಣೆಗೆ ಬಾಪ್ದಾದರನ್ನು ಆಹ್ವಾನ ಮಾಡುವಂತಹದ್ದು. ಜಸ್ಟ್ ಬಾಬರವ್ರನ್ನ ಕರೀರಿ, ಬಾಬಾ ಬನ್ನಿ ಬಾಬಾ ಅಂತ. ಬಾಬಾ ಬಂದಿರುವಂತೆ ಅನುಭವ ಮಾಡಿ. ಈ ರೀತಿ ಸಂಬಂಧ ನಮಗೆ ಬಾಬನ ಜೊತೆಗಿರಬೇಕು. ಈ ರೀತಿ ಪ್ರೀತಿ ಬಾಬನ ಜೊತೆಗಿರಬೇಕು. ಈ ರೀತಿ ಅಧಿಕಾರದ ಭಾವನೆ ಬಾಬನೊಂದಿಗಿರಬೇಕು. ನಾನು ಕರೆದಿದ್ದೀನಿ ಅಂದರೆ ಬಾಬಾ ಓಡೋಡ್ಕೊಂಡು ಬರ್ತಾರೆ ಅನ್ನುವಂಥ ಅಧಿಕಾರದ ಭಾವನೆ ಇರಬೇಕು. ಆಗ ನಿಮ್ಮ ಜೊತೆಗೆ ಬಾಬರವರ ಉಪಸ್ಥಿತಿಯ ಅನುಭೂತಿ ಆಗುತ್ತೆ. ಇನ್ನು ಎರಡನೇ ಅಭ್ಯಾಸ ಆಗಿದೆ. ಇದು ಬಹಳ ಅವಶ್ಯಕವಾಗಿರುವಂಥ ಅಭ್ಯಾಸ ಮತ್ತು ಬಹಳ ಸಿಂಪಲ್ ಆಗಿರುವಂಥದ್ದಾಗಿದೆ. ಬಾಬಾ ನನ್ನ ಜೊತೆಗಿದ್ದಾರೆ. ಇದನ್ನು ಕೇವಲ ಹೇಳುವಷ್ಟಕ್ಕೆ ಮಾತ್ರ ಅಲ್ಲ, ನಶೆಯೊಳಗೆ ಸಮಾವೇಶ ಮಾಡ್ಕೊಂಡ್ಬಿಡ್ಬೇಕು. ನಮ್ಮ ಆಳದಲ್ಲಿ ಈ ಮಾತು ಅಂದರೆ ಅಂತರಾಳದಲ್ಲಿ ಈ ಮಾತು ಇಳಿದ್ಬಿಡಬೇಕು. ಭಗವಂತ ನನ್ನ ಜೊತೆಗಾರ ಆಗಿದ್ದಾರೆ ಎಂಬ ಹಾಡನ್ನು ಹಾಡ್ತಿರಲ್ವ,
ಇನ್ನು 3ನೇ ಅಭ್ಯಾಸ ಆಗಿದೆ, ನಾನು ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೇನೆ. ಈ ವಿಚಾರನೂ ಸಹ ತುಂಬ ಚೆನ್ನಾಗಿ ತಮ್ಮ ಜೀವನದಲ್ಲಿ ಪ್ರಾಕ್ಟಿಕಲಲ್ಲಿ ತಂದ್ಕೋಬೇಕು. ಈ ಒಂದು ಟಾಪಿಕ್ ಮೇಲೆ ನೀವೆಲ್ಲರೂ ತುಂಬ ಚೆನ್ನಾಗಿ ಕ್ಲಾಸ್ ಮಾಡಿರ್ತೀರ, ಕ್ಲಾಸ್ ಕೇಳಿರ್ತೀರ, ಅಭ್ಯಾಸ ಮಾಡಿರ್ತೀರ. ನಾನು ಈಶ್ವರೀಯ ಶಕ್ತಿಗಳಿಂದ ಸಂಪನ್ನ ಆಗಿದ್ದೇನೆ, ಬಹಳ ಶಕ್ತಿಶಾಲಿಯಾಗಿದ್ದೇನೆ, ಭಗವಂತನ ಮಗು, ಸರ್ವಶಕ್ತಿವಂತನ ಮಗು, ಬಹಳ ಶಕ್ತಿಶಾಲಿಯಾಗಿದ್ದೇನೆ. ಈ ಒಂದು ಅವೇರ್ನೆಸ್ ಇರಬೇಕು. ಇನ್ನು ಸಾಕ್ಷಿ ಭಾವ ಇರಬೇಕು. ಏನೆಲ್ಲ ನಡೀತಾ ಇದೆ ಅದೇ ಸತ್ಯ ಎಂಬುದನ್ನು ಸ್ವೀಕಾರ ಮಾಡಬೇಕು. ಏನು ನಡೀತಿದೆ ಅದೇ ನಡಿಬೇಕಿತ್ತು. ಈ ರೀತಿ ಸ್ವೀಕಾರ ಮನೋಭಾವನೆ ಇತ್ತು ಅಂದರೆ ಇದು ಬಹಳ ಒಳ್ಳೆಯ ಸಂಕಲ್ಪ. ಇಂಥ ಸಂಕಲ್ಪದಿಂದ ಚಿತ್ತ ಶಾಂತವಾಗಿಬಿಡುತ್ತೆ. ಇದ್ರ ಬಗ್ಗೆ ಬಹಳ ಗಮನ ಕೊಡಬೇಕು ಎಲ್ಲರೂ. ಮುಂದೆ ಏನೆಲ್ಲ ನಡೀತಾ ಹೋಗುತ್ತೆ, ಘಟಿಸ್ತಾ ಹೋಗುತ್ತೆ, ಅದನ್ನು ನಾವು ಬಹಳ ಗಮನ ಕೊಟ್ಟು ಗಮನಿಸ್ತಾ ಮತ್ತು ಅದನ್ನು ಸ್ವೀಕಾರ ಮಾಡಬೇಕು. ಈಗಿನ ಪ್ರೆಸೆಂಟ್ ಕಂಡೀಷನ್ನಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಿದೆ. ಆರ್ಥಿಕವಾಗಿ ಪೂರ್ತಿ ಜಗತ್ತೇ ಬಹಳ ಇಳಿಮುಖದ ಅನುಭವ ಮಾಡ್ತಾ ಇದೆ. ಯಾವ ದೇಶ ಸಂಪದ್ಭರಿತ ಅಂತ ಅನ್ನಿಸ್ಕೊಳ್ತಾ ಇತ್ತು, ಅದೇ ದೇಶ ಇವತ್ತು ಆರ್ಥಿಕ ಬಿಕ್ಕಟ್ಟಿನಲ್ಲಿ ಮುಳುಗಿದೆ. ಜನರ ಜಾಬ್ಸ್ ಎಲ್ಲ ಬಿಡುಗಡೆ ಆಗ್ತಾ ಇದೆ, ಜಾಬ್ಸ್ ಇಲ್ಲದಂತಾಗ್ತಾ ಇದ್ದಾರೆ. ವಿಭಿನ್ನ ಪ್ರಕಾರದ ಸಮಸ್ಯೆಗಳನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಇವೆಲ್ಲವುಗಳನ್ನು ಸ್ವೀಕಾರ ಮಾಡ್ತಾ ಇದನ್ನು ಪಾರು ಮಾಡಲಿಕ್ಕಾಗಿ ಹೊಸ ಹೊಸ ಮಾರ್ಗವನ್ನು ನಾವು ಹುಡುಕ್ಲೇಬೇಕಾಗುತ್ತೆ. ಮುಂಬರುವಂಥ ಇನ್ನು 10 ವರ್ಷಕ್ಕೋಸ್ಕರ ತಮ್ಮನ್ನು ತಾವು ಸಿದ್ಧ ಮಾಡಿಕೊಳ್ಳಿ. ಎಕಾನಮಿಯ ಒಂದು ಅವತಾರ ಅಲ್ಲದಿದ್ದರೆ, ಒಂದು ವಿಧಿಯಲ್ಲಿದ್ದರೆ ಇನ್ನೊಂದನ್ನು ತನ್ನದಾಗಿಸ್ಕೊಳ್ಳಿ. 2ನೇದು ಅಭ್ಯಾಸ ನಡೀಲಿಲ್ಲ ಅಂದರೆ ಇನ್ನೊಂದು ತರಹ ವಿಧಿಯನ್ನು ತಮ್ಮದಾಗಿಸ್ಕೊಳ್ಳಿ. ತಮ್ಮ ಆರ್ಥಿಕ ಸ್ಥಿತಿಯನ್ನು ಸರಿಯಾಗಿಟ್ಕೊಳ್ಳಿಕ್ಕೋಸ್ಕರ ಒಂದು ಬಹಳ ಒಳ್ಳೆಯ ಪ್ಲಾನಿಂಗ್ನ ಅವಶ್ಯಕತೆ ನಮಗಿರುತ್ತೆ. ಈಗಲೇ ನಾವೊಂದು ಸಂಕಲ್ಪವನ್ನು ಮಾಡೋಣ. ಮುಂಬರುವಂಥ ಸಮಯಕ್ಕಾಗಿ ಬಹಳ ಒಳ್ಳೆಯ ಮಾತಿನ ಅಭ್ಯಾಸ ಮಾಡಿ. ನಾನು ನನ್ನನ್ನು ಎಲ್ಲಿಯೂ ಸಹ ಉಲ್ಜನ್ನಲ್ಲಿ ಸಿಕ್ಕಾಕ್ಸ್ಬಾರ್ದು, ಅಂದರೆ ನನ್ನನ್ನು ನಾನು ಎಲ್ಲೂ ಸಹ ಸಿಕ್ಕಾಕ್ಸ್ಕೋಬಾರ್ದು. ಬಹಳಷ್ಟು ಜನ ತಮ್ಮನ್ನು ತಾವು ಬಹಳ ಕಡೆ ಸಿಕ್ಕಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಕೆಲವ್ರ ಹತ್ರ ಹಣ ತುಂಬ ಇರುತ್ತೆ, ವಿಚಾರ ಮಾಡ್ತಾರೆ ಏನು ಮಾಡಲಿ. ಹೊರಗಡೆ ಮಾರ್ಕೆಟ್ನಲ್ಲಿ ಇಂಟ್ರೆಸ್ಟ್ ಚೆನ್ನಾಗಿ ಸಿಗುತ್ತೆ, ಹಾಗಂತ ಕೋಟ್ಯಂತರ ರೂಪಾಯಿ ಅನ್ಯರಿಗೆ ಕೊಟ್ಬಿಡ್ತಾ ಇದ್ದಾರೆ. ಒಬ್ಬರು BK ಸಹೋದರ ಸಹ ಅವ್ರ ಹತ್ರ ಕೋಟ್ಯಂತರ ರೂಪಾಯಿ ಇತ್ತು, ಅದರಲ್ಲಿ 1 ಕೋಟಿ ರೂಪಾಯಿನ ಬೇರೆಯವ್ರಿಗೆ ಕೊಟ್ಬಿಟ್ರು. ಆದರೆ ಹಣ ಇಸ್ಕೊಂಡಂಥವ್ರದ್ದು ಆಕಸ್ಮಿಕ ಮೃತ್ಯು ಆಗಿಬಿಡ್ತು. ಈಗ ಇವರಿಗೆ ಎಷ್ಟು ಕಷ್ಟ ಆಗಿಬಿಡ್ತು. ಅದ್ರ ಬಗ್ಗೆ ಲೆಕ್ಕಪತ್ರ ಅಥವಾ ಬರೆಸ್ಕೊಂಡಿರುವಂತಹ ಪತ್ರ ಏನೂ ಸಹ ಡಾಕ್ಯುಮೆಂಟ್ಸ್ ಇರಲಿಲ್ಲ, ಯಾಕೆಂದರೆ ಅವರು ಸ್ನೇಹದ ಆಧಾರದ ಮೇಲೆ ಕೊಟ್ಟಿದ್ರು. ಇದೆಂಥ ದೊಡ್ಡ ತಪ್ಪಾಗಿದೆ ನೋಡಿ. ನಾವೀಗ ಮುಂದೆ ಜೀವನದಲ್ಲಿ ಬಹಳ ಸಂತುಷ್ಟವಾಗಿರಬೇಕಿದೆ. ಆ ಕೋಟಿ ರೂಪಾಯಿ ಏನು ಸಾಮಾನ್ಯ ಮಾತಲ್ಲ ಅಲ್ವಾ. ಅದನ್ನಿಟ್ಕೊಂಡು ಮೋಜಿಂದ ಇರ್ಬೋದಿತ್ತು. ಜಾಸ್ತಿ ಇಂಟ್ರೆಸ್ಟ್ ಬರಲಿ ಅಂತ ಯಾಕೆ ದುರಾಸೆಯಲ್ಲಿ ಹೋಗಬೇಕಿತ್ತು. ಈಗ ತಮಗೆ ತಾವು ಕನ್ವಿನ್ಸ್ ಮಾಡುವಂತಹ ಅವಶ್ಯಕತೆ ಇದೆ. ನಾವು ಹಣದ ಹಿಂದೆ ಓಡಬೇಕಿಲ್ಲ, ಅವಿನಾಶಿ ಜ್ಞಾನಧನದ ಹಿಂದೆ ಓಡಬೇಕಿದೆ. ಈಗ ಸಾಂಸಾರಿಕ ಪ್ರಾಪ್ತಿಯ ಹಿಂದೆ ಓಡಬೇಕಿಲ್ಲ, ಭಗವಂತನ ಹಿಂದೆ ಹೋಗಬೇಕಿದೆ. ಭಗವಂತ ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಮಾಡಬೇಕು. ಇದಕ್ಕೆ ಬಹಳ ಗಮನವನ್ನು ಇಡಬೇಕು. ಎಲ್ಲಿಯೂ ತಮ್ಮನ್ನು ತಾವು ಸಿಕ್ಕಾಕ್ಸ್ಕೋಬೇಡಿ. ಎಲ್ಲೇ ಗೊಂದಲ ಇದೆ ಅಂತ ಅನಿಸುತ್ತೆ ಅಲ್ಲಿಂದ ಹೇಳ್ದೆ ಕೇಳದೆ ಹೊರಗೆ ಬಂದ್ಬಿಡಿ. ಬಹಳ ಯುಕ್ತಿಯಿಂದ ಹೊರ ಬಂದ್ಬಿಡಿ. ಈಗ ಸಮಯ ಇರೋದೇ ಶ್ರೇಷ್ಠ ಯೋಗಿಗಳಾಗಲಿಕ್ಕಾಗಿ. ಇದ್ರ ಬಗ್ಗೆ ಚಿಂತನೆ ಮಾಡಿ, ಬಹಳ ಗಮನ ಕೊಡಿ. ನಾವೀಗ ಶ್ರೇಷ್ಠ ಯೋಗಿಗಳಾಗಬೇಕು. ಕೆಲವರ ಹಿಂದೆ ಅಂತೂ ಬಹಳ ಕನ್ಫ್ಯೂಷನ್ಸ್ ಇರುತ್ತೆ. ಕೆಲವು ಕನ್ಯೆಯರು, ಕೆಲವು ಕುಮಾರ್ಸ್ ನನಗೆ ಫೋನ್ ಮಾಡ್ತಾರೆ, ವಿನಾಶದ ಸಮಯ ಬಂದ್ಬಿಟ್ಟಿದೆ, ಮತ್ತು ನಮಗೆ ನೋಡಿದ್ರೆ ಓದಲಿಕ್ಕೆ 8-9 ಗಂಟೆ ಕೊಡಬೇಕಾಗುತ್ತೆ. ಟೈಮ್ ಇದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕಾಗಿ ಬರ್ತಾ ಇದೆ. ನಿತ್ಯ ಇಷ್ಟು ಟೈಮನ್ನು ಇನ್ವೆಸ್ಟ್ ಮಾಡಿದ ನಂತರ ಬಹಳ ಸುಸ್ತಾಗ್ಬಿಡುತ್ತೆ, ಪುರುಷಾರ್ಥ ಮಾಡಲಿಕ್ಕಾಗೋದಿಲ್ಲ, ನಿದ್ರೆನೂ ಕಂಪ್ಲೀಟ್ ಆಗಿರೋದಿಲ್ಲ. ಈಗ ನಾವೇನು ಮಾಡಬೇಕು ಅಂತ ಹೇಳಿಬಿಟ್ಟು ಕೇಳ್ತಾರೆ. ಈಗ ರೀಸೆಂಟಾಗಿ ಒಂದು ಅಕ್ಕೋರು ಫೋನ್ ಮಾಡಿದರು. ಅವರು LLB ಮುಗಿಸಿದ ನಂತರ ಜಡ್ಜ್ ಮ್ಯಾಜಿಸ್ಟ್ರೇಟ್ ಆಗುವಂತಹ ಎಕ್ಸಾಮ್ನ ಬರೆಯೋರಿದ್ರು. ಅವ್ರ ಮನಸ್ಸಲ್ಲಿ 2 ವಿಚಾರ ಇದೆ. ಈಗ ನನ್ನ ಪುರುಷಾರ್ಥ ಟೈಮೆಲ್ಲ ಬರೀ ವಿದ್ಯಾಭ್ಯಾಸದಲ್ಲೇ ಮುಗಿದೋಗ್ಬಿಡ್ತಾ ಇದೆ, ಅದರಿಂದ ನನಗೇನೂ ಸಿಗ್ತಾ ಇಲ್ಲ. ಅವ್ರಿಗೆ ವಿದ್ಯಾಭ್ಯಾಸದ ಮೇಲೆ ವಿರಕ್ತಿ ಉಂಟಾಗ್ಬಿಟ್ಟಿತ್ತು, ವಿದ್ಯಾಭ್ಯಾಸದ ಕಡೆ ಗಮನನೇ ಕೊಡಲಿಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. 2ನೇದಾಗಿ ಈಗ ವಿದ್ಯಾಭ್ಯಾಸನೂ ಬಿಡೋ ಹಾಗಿಲ್ಲ, ಯೋಗಿಗಳೂ ಆಗ್ಲಿಕ್ಕಾಗ್ತಿಲ್ಲ. ಈಗ ಅವ್ರ ಪ್ರಶ್ನೆ ಕೇಳ್ತಾರೆ ನಾನೇನು ಮಾಡಲಿ ಅಂತ. ನಾನು ಅವ್ರಿಗೆ ಹೇಳಿದೆ, ಇಷ್ಟು ಗೊಂದಲ ಇದೆ ಅಂದರೆ 1 ಸೈಡೆಡ್ ಆಗಿಬಿಡಿ. ಅದಕ್ಕಿಂತ ಮುಂಚೆ ಕೇಳಿದೆ, ಯೋಗಿ ಆಗಬೇಕಂತಿದ್ದೀರಾ, ಅದಕ್ಕೆ ನಿಮಗೆ ಸಾಮರ್ಥ್ಯ ಇದೆಯಾ, ವಿದ್ಯಾಭ್ಯಾಸ ಬಿಡ್ಲಿಕ್ಕೆ ಸಾಧ್ಯನಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ನಾನು ವಿದ್ಯಾಭ್ಯಾಸ ಬಿಡ್ಲಿಕ್ಕಾಗಲ್ಲ, ಪರಿವಾರದವರ ಒತ್ತಡ ಇದೆ. ಸರಿ, ನನಗೆ ಯೋಗಿ ಆಗಲಿಕ್ಕೆ ಸಮಯ ಇಲ್ಲ ಎಂಬ ಸಂಕಲ್ಪ ಏನಿದೆ ಅಲ್ಲ,
ಆ ಸಂಕಲ್ಪವನ್ನು ಬಿಟ್ಬಿಡಿ ಅಂತ ಹೇಳಿದೆ. ಅವರಿಗೆ ನಾನೊಂದು ಸಹಜ ಪುರುಷಾರ್ಥದ ವಿಧಿಯನ್ನು ಹೇಳಿಕೊಟ್ಟೆ. 4-5 ಎಕ್ಸಾಂಪಲ್ನ ಹೇಳಿಕೊಟ್ಟೆ ಅಥವಾ ಅಭ್ಯಾಸ ಹೇಳಿಕೊಟ್ಟೆ. ಆ ಎಲ್ಲ ಅಭ್ಯಾಸವನ್ನು ಮಾಡ್ತಾ 3 ನಿಮಿಷ ಯೋಗಾಭ್ಯಾಸದಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಶುರು ಮಾಡಿ, ಅದಾದ ನಂತರನೂ ಸಹ ಅಂದರೆ ಓದಿದ್ದಾದ ನಂತರನೂ 5 ನಿಮಿಷ ಯೋಗ ಮಾಡಿಬಿಟ್ಟು ಮಲ್ಕೊಳ್ಳಿ ಅಂತ ಹೇಳಿದೆ. ನಾನು ಹೇಳ್ಕೊಟ್ಟಿದ್ದೆಲ್ಲ ಅವರಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿಬಿಡ್ತು. ಅವರು ಅದನ್ನೇ ಪ್ರಾಕ್ಟೀಸ್ ಮಾಡಿದರು. ಈ ಥರ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಇತ್ತೀಚಿನ ಮಕ್ಕಳಲ್ಲಿ ಬಹಳಷ್ಟು ಈ ಕನ್ಫ್ಯೂಷನ್ಸ್ ಇದೆ. ಓದಬೇಕಾ ಬೇಡವಾ, ಏನಾಗುತ್ತೋ ಏನೋ, ಅನ್ಸರ್ಟೈನ್ ಕಂಡೀಷನ್ ಇದೆ ಬಹಳಷ್ಟು ಜನದ ಮುಂದೆ. ಬಾಬಾ ಬಹಳ ಸಮಯಗಳ ಮುಂಚೆನೇ ಹೇಳಿದ್ದಾರೆ, ಬಾಬಾ ಸಮಯದ ಬಗ್ಗೆ ಏನೂ ಹೇಳೋದಿಲ್ಲ. ಬಾಬಾ ಹೇಳಿದರೆ 1 ನಿಮಿಷದ ಮುಂಚೆನೂ ಸಹ ನಾನು ನಿಮಗೆ ಸಮಯದ ಬಗ್ಗೆ ಅಂದರೆ ನಂತರ ಏನು ಘಟಿಸುತ್ತೆ ಅಂತ ಹೇಳೋದಿಲ್ಲ. ಹಾಗಿದ್ದಾಗ ಇದೇ ನಮ್ಮ ಪರೀಕ್ಷೆಯ ಸಮಯ ಅಂತ ನಾವು ಹೇಗೆ ಕಂಡುಕೋಬೇಕು? ಅಂದರೆ ಆ ಸಮಯದಲ್ಲಿ ನಮಗೆ ಉಪಯೋಗಕ್ಕೆ ಬರುವಂತಹದ್ದು ನಮ್ಮ ಶ್ರೇಷ್ಠ ವಿವೇಕ ಮಾತ್ರ. ನಮ್ಮ ದಿವ್ಯ ವಿವೇಕ, ಡಿವೈನ್ ವಿಸ್ಡಮ್, ಇದರ ಮೂಲಕ ನಮ್ಮ ಸಮಯದ ಗತಿಯ ಬಗ್ಗೆ ನಮಗೆ ಅರಿವುಂಟಾಗುತ್ತೆ. ಯಾವ ಗತಿಯಿಂದ ಸಮಯದ ಬೆಳವಣಿಗೆ ಆಗ್ತಾ ಇದೆ, ಮುಂದೆ ಹೋಗ್ತಾ ಹೋಗ್ತಾ ಏನೇನೆಲ್ಲ ಘಟಿಸೋದಿದೆ, ಇದೆಲ್ಲವೂ ಗೊತ್ತಾಗುತ್ತೆ. ನಾನು ಇನ್ನೂ ಒಂದು ವಿಷಯನ ಜೋಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ತಿಳ್ಕೊಳ್ಳಿ, ನೀವು ಏನನ್ನಾದರೂ ಬಿಡಬೇಕಾಗಿ ಬರುತ್ತೆ, ಆದರೆ ನೀವು ಇದನ್ನು ಪಕ್ಕಾ ಮಾಡ್ಕೊಳ್ಳಿ, ನಾನು ಯೋಗದ ಆನಂದವನ್ನು ಪಡ್ಕೋಬೇಕು. ಕೆಲವರು ಏನು ಬಿಡಬೇಕದನ್ನು ಬಿಡ್ತಾರೆ, ಆದರೆ ಯೋಗದ ಆನಂದವನ್ನಂತೂ ಪಡೆಯೋದಿಲ್ಲ. ಆಗ ಜೀವನ ಒಣಗಿದ ನೀರಸ ಅನಿಸುತ್ತೆ. ಉದಾಹರಣೆಗೆ ಲೌಕಿಕ ಜೀವನದಿಂದ ಅಲೌಕಿಕ ಜೀವನವನ್ನು ತಗೊಳ್ತಾರೆ, ಆದರೆ ಯೋಗದ ಆನಂದ ಇಲ್ಲ ಅಂದಾಗ ಈ ಅಲೌಕಿಕ ಜೀವನನೂ ಸಹ ನೀರಸ ಜೀವನ ಅಂತ ಅನಿಸುತ್ತೆ. ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ, ವಿದ್ಯಾಭ್ಯಾಸ ಬಿಡದೇ ಇದ್ದರೆ ಒಳ್ಳೆಯದಿತ್ತು, ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ರೇ ಚೆನ್ನಾಗಿರ್ತಿತ್ತು ಅಂತ. ಆ ಕಾರಣ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಬಿಡಿ ಎಂಬ ಸಲಹೆ ನಾವು ಕೊಡೋದಿಲ್ಲ. ಎಷ್ಟು ಓದ್ಬೇಕಂದ್ಕೊಳ್ತೀರಾ ಓದಿ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ, ಆದರೆ ಅದರೊಂದಿಗೆ ಒಳ್ಳೆಯ ಯೋಗಾಭ್ಯಾಸವನ್ನು ಸಹ ಜೋಡಣೆ ಮಾಡಿಟ್ಕೊಳ್ಳಿ. ಎಲ್ಲ ಸೋದರ ಸೋದರಿಯರು ಬೆಳಗ್ಗೆ ಎದ್ದೇಳ್ತಿದ್ದಾಗಲೇ ತಮ್ಮನ್ನು ತಾವು ಬಹಳ ಚೆನ್ನಾಗಿ ಚಾರ್ಜ್ ಮಾಡ್ಕೊಳ್ಳಿ. ಅಶರೀರಿಗಳಾಗುವಂಥ ಅಭ್ಯಾಸವನ್ನು ಸಹ ಮಾಡಿ. 5 ಸ್ವರೂಪದ ಅಭ್ಯಾಸವನ್ನು ಮಾಡಿ. ಸಂಡೆಯ ಮುರುಳಿ ನಿಮಗೆ ನೆನಪಿರಬಹುದು. ಬಾಬಾ ಹೇಳಿದರೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ 3 ಕೆಲಸವನ್ನು ಮಾಡಿ. ಅಮೃತ ವೇಳೆ ಪರಮಾತ್ಮನ ಶಕ್ತಿ ಮತ್ತು ಪಾಲನೆಯ ವೇಳೆಯಾಗಿರುತ್ತೆ. ಆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಪರಮಾತ್ಮನ ಸ್ನೇಹ, ಪ್ರೇಮದ ಅನುಭೂತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಸಮಯದಲ್ಲಿ ಪರಮಾತ್ಮನಿಂದ ಶಕ್ತಿಗಳ ಕಿರಣಗಳನ್ನು ಪಡ್ಕೊಂಡು ತಮ್ಮನ್ನು ತಾವು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇದು ಬಾಬರವರೊಂದಿಗೆ ಆತ್ಮಿಕ ವಾರ್ತಾಲಾಪ ಮಾಡುವಂತಹ ಸುಂದರ ವೇಳೆ ಇದಾಗಿದೆ. ಮನ ಇಚ್ಛಿತ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ವೇಳೆ ಇದಾಗಿದೆ. ಎಷ್ಟು ಗ್ರೇಟ್ ವರ್ಡ್ಸ್ ನೋಡಿ ಇದೆಲ್ಲ. ಇನ್ನು 3ನೇದಾಗಿದೆ ಬಾಬರವರೊಂದಿಗೆ ವರದಾನವನ್ನು ಪಡ್ಕೊಳ್ಳುವಂತಹ ವೇಳೆ ಇದಾಗಿದೆ. ನೋಡಿ, ಇದರಲ್ಲಿ ಎಲ್ಲದೂ ಬಂದ್ಬಿಡುತ್ತೆ. ಎಷ್ಟು ಸುಂದರವಾದಂತಹ ಸಮಯ ನಮಗೆ ಪ್ರತಿನಿತ್ಯ ಸಿಗ್ತಾ ಇದೆ. ಸಮಯದಷ್ಟೇ ಸುಂದರವಾದಂಥ ಅನುಭೂತಿ ಪ್ರತಿನಿತ್ಯ ನಮ್ಗೆ ಆಗ್ತಾ ಇದೆಯಾ? ಅಥವಾ ಬೆಳಗ್ಗೆ ಅಮೃತ ವೇಳೆಗೆ ಎದ್ದಂತೂ ಕೂತ್ಕೊಳ್ತೀರಾ, ನಿದ್ರೆ ನಿಮ್ಮನ್ನು ಕಾಡ್ತಾ ಇಲ್ಲ ತಾನೆ? ಅಥವಾ ಮನಸ್ಸು ಅಲಿತಾ ಇಲ್ಲ ತಾನೆ? ಏನು ನಡೀತಾ ಇದೆ ನಿಮ್ಮ ಜೊತೆಗೆ ಚೆಕ್ ಮಾಡ್ಕೊಳ್ಳಿ. ಬೆಳಗ್ಗೆ ಮುಂಜಾನೆ ಹೊತ್ತಲ್ಲಿ ನೀವು ಸ್ವಲ್ಪ ಫ್ರೆಶ್ ಮಾಡ್ಕೊಂಬಿಡಿ. ಸ್ವಲ್ಪ ವಿಧಿಯನ್ನು ನಾನು ಹೇಳ್ಕೊಡ್ತೀನಿ. ಬೆಳಗ್ಗೆ 10 ನಿಮಿಷ ಎದ್ದ ತಕ್ಷಣ ನೀವು ಸ್ವಲ್ಪ ರಿಫ್ರೆಶ್ ಮಾಡ್ಕೊಳ್ಳಿ. ತುಂಬ ಸುಂದರವಾದಂಥ ಅನುಭವನ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆ. ಬೆಳಗ್ಗೆ ಎದ್ದೇಳ್ತಿದ್ದಾಗಲೇ ಬಾಬ್ರವ್ರಿಗೆ ಗುಡ್ ಮಾರ್ನಿಂಗ್ ಹೇಳಿ ಮತ್ತೆ ಅನುಭೂತಿ ಮಾಡಿ. ಬಾಬರವರು ತನ್ನ ವರದಾನಿ ಹಸ್ತವನ್ನು ನನ್ನ ಶಿರದ ಮೇಲಿಟ್ಟಿದ್ದಾರೆ. ಮತ್ತೆ ಬಾಬರವರ ಸುಖದಾಯಿ ಕಿರಣಗಳು ನನ್ನ ತನು ಮನದಲ್ಲಿ ಸಮಾವೇಶ ಆಗಿದೆ. ನನ್ನೊಳಗೆ ಎಲ್ಲ ಪ್ರಕಾರದ ಶಾಂತಿಯ ಅನುಭೂತಿ ಆಗ್ತಾ ಇದೆ. ತದನಂತರ ಅಭ್ಯಾಸ ಮಾಡಿ, ನಾನು ಆತ್ಮ ಪರಮಧಾಮದಿಂದ ಈ ದೇಹದೊಳಗೆ ಅವತರಿತನಾಗಿದ್ದೇನೆ. ಪರಮಧಾಮದಿಂದ ಈ ಶರೀರದೊಳಗೆ ಅವತರಿತನಾಗಿ ಭ್ರುಕುಟಿಯ ನಡು ಮಧ್ಯಸ್ಥಾನದಲ್ಲಿ ಸ್ಥಿತನಾಗಿದ್ದೇನೆ. ನಾನೀ ತನುವಿನಲ್ಲಿ ಅವತರಿತನಾಗಿರುವಂಥದ್ದು ಕೇವಲ ವಿಶ್ವ ಕಲ್ಯಾಣದ ಕಾರ್ಯಕ್ಕಾಗಿ. ಇಂತಹ ಸುಂದರವಾದಂಥ ಫೀಲಿಂಗ್ಸ್ ತಮ್ಮಲ್ಲಿ ತಾವು ತಂದ್ಕೊಳ್ಳಿ. ನಾನು ಆತ್ಮ ಈ ಜಗತ್ತಿಗೆ ಬಂದಿರುವಂಥದ್ದೇ ಭಗವಂತನ ಕಾರ್ಯದಲ್ಲಿ ಸಹಯೋಗಿ ಆಗಲಿಕ್ಕೋಸ್ಕರ. ಈ ಭೂಮಿಯಲ್ಲಿ ವಿಶ್ವದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಬಂದಿದ್ದೇನೆ. ಈ ರೀತಿಯೆಲ್ಲ ಅನುಭವ ಮಾಡಿದಾಗ ಬಹಳ ಸುಂದರವಾದಂತಹ ಅಭ್ಯಾಸದ ಅನುಭೂತಿ ಆಗುತ್ತೆ. ನಂತರ ಮತ್ತೊಂದು ಅಭ್ಯಾಸ ಮಾಡಿ, ನಾನು ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೇನೆ. ನಾನು ಬಹಳ ಬಹಳ ಭಾಗ್ಯಶಾಲಿಯಾಗಿದ್ದೇನೆ.
ಬಹಳ ಸುಖಿಯಾಗಿದ್ದೇನೆ, ಧನವಂತನಾಗಿದ್ದೇನೆ. ಈ 3-4 ಸಂಕಲ್ಪವನ್ನು ಬೆಳಗ್ಗೆ ಬೆಳಗ್ಗೆನೆ ಎದ್ದು 5-6 ಬಾರಿ ಮಾಡಿ. ಈ ರೀತಿ ಅಭ್ಯಾಸ ಮಾಡಿದಾಗ ಬೆಳಗ್ಗೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಚಾರ್ಜ್ ಆಗಿಬಿಡುತ್ತೆ. ಆನಂತರ ಅಮೃತ ವೇಳೆಯ ಯೋಗದ ಅಭ್ಯಾಸದಲ್ಲಿ ತೊಡಗಿ. ಅಮೃತ ವೇಳೆಯ ಯೋಗ ಅಭ್ಯಾಸವನ್ನು 5 ಭಾಗದಲ್ಲಿ ಹಂಚ್ಕೊಳ್ಳಿ. ಮೊದಲಿಗೆ ನಾನು ಹೇಳಿದ್ನಲ್ಲ ಆ ಅಭ್ಯಾಸನ ಮಾಡಿ. ಆಮೇಲೆ 5 ಸ್ವರೂಪದ ಅಭ್ಯಾಸ ಮಾಡಿ. ಇದನ್ನು ಒಂದೊಂದನ್ನು 3 ಬಾರಿ ಅವಶ್ಯವಾಗಿ ಮಾಡಿ. ಅದಾದ ನಂತರ ಸೂಕ್ಷ್ಮವತನದಲ್ಲಿ ಬಾಬರವರಿಂದ ದೃಷ್ಟಿ ತಗೊಳ್ಳಿ, ವರದಾನ ತಗೊಳ್ಳಿ, ಬಾಬನ ಜೊತೆಗೆ ಮಾತಾಡಿ. ಅದಾದ ನಂತರ ಪರಂಧಾಮಕ್ಕೆ ಹೋಗ್ಬಿಡಿ. ಅಲ್ಲಿ ಶಾಂತವಾಗಿ ಕುತ್ಕೊಂಡ್ಬಿಡಿ. ಫೀಲ್ ಮಾಡಿ ಬಾಬರವರ ಕಿರಣ ನನ್ನ ಮೇಲೆ ಬೀಳ್ತಾ ಇದೆ. ಅದಾದ ನಂತರ ಪ್ರಕೃತಿಗೆ ಸಕಾಶ ಕೊಡಿ. ಒಮ್ಮೆ ಅಭ್ಯಾಸ ಮಾಡಿ, ನಾನು ವಿಶ್ವದ ಗ್ಲೋಬ್ ಮೇಲೆ ವಿರಾಜಮಾನನಾಗಿದ್ದೇನೆ. ಸರ್ವಶಕ್ತಿವಂತ ಬಾಬಾ ನನ್ನ ಛತ್ರಛಾಯೆ ಆಗಿದ್ದಾರೆ. ಈ 4-5 ಅಭ್ಯಾಸವನ್ನು ಬೆಳಗ್ಗೆ ಮಾಡಿ. ಆಗ ನಿಮ್ಮ ಸಮಯ ಸಫಲ ಆಗಿಬಿಡುತ್ತೆ. ಇದೇ ಲಕ್ಷ್ಯವನ್ನು ಇಟ್ಕೊಳ್ಳಿ. ಬೆಳಗ್ಗೆ ಎದ್ದು ನಾನು ಈ ಎಲ್ಲ ಅಭ್ಯಾಸವನ್ನು ಮಾಡಬೇಕು. ಇಡೀ ಜಗತ್ತಿನ ಆತ್ಮಗಳಿಗೆ ಸಕಾಶವನ್ನು ಕೊಡಬೇಕು. ದೇವಕುಲದ ಆತ್ಮರುಗಳನ್ನು ಆಹ್ವಾನ ಮಾಡಬೇಕು. ಪೂರ್ತಿ ದಿನದಲ್ಲೂ ಸಹ ಎಲ್ಲ ಸೋದರ ಸೋದರಿಯರು ಈ ಲಕ್ಷ್ಯವನ್ನು ತಮ್ಮದಾಗಿಸ್ಕೊಳ್ಳಿ. ನಾನು ಕಡಿಮೆಗಿಂತ ಕಡಿಮೆ 5 ಬಾರಿ ಬಾಪ್ ದಾದರವ್ರನ್ನ ಆಹ್ವಾನ ಮಾಡಬೇಕು. ನನ್ನ ಮನೆಯಲ್ಲಿ, ಆಫೀಸ್ನಲ್ಲಾದರೂ ಸರಿನೇ, ನಡೀರಿ. ಈಗ 1 ನಿಮಿಷಕ್ಕೋಸ್ಕರ ಬಾಪ್ ದಾದರವ್ರನ್ನ ಆಹ್ವಾನ ಮಾಡೋಣ. ನೀವು ನಿಮ್ಮ ಮನೆಗಳಲ್ಲಿ ಬಾಬರವ್ರನ್ನ ಆಹ್ವಾನ ಮಾಡಿ. ಈಗ ಬುದ್ಧಿಯನ್ನು ಪರಮಧಾಮದ ಕಡೆಗೆ ಕರೆದುಕೊಂಡು ಹೋಗಿ ವಿಜುವಲೈಸ್ ಮಾಡ್ಕೊಳ್ಳಿ. ನಿರಾಕಾರ ಶಿವ ಬಾಬರವರನ್ನು ಬಹಳ ಪ್ರೀತಿಯಿಂದ ನಿಮಂತ್ರಣ ಕೊಡಿ. ಹೇ ಪ್ರಾಣೇಶ್ವರ, ಹೇ ಜಗತ್ ನಿಯಂತ್ರಕ, ಹೇ ಪ್ರೇಮದ ಸಾಗರ, ತಮ್ಮ ಧಾಮವನ್ನು ಬಿಟ್ಟು ನನ್ನ ಈ ಮನೆಗೆ ಆಗಮಿಸಿ. ಇದು ಈಗ ನಿಮ್ಮ ಮನೆಯಾಗಿದೆ. ಬಾಬಾ, ಬನ್ನಿ ಬಾಬಾ, ನಿಮ್ಮ ಇರುವಿಕೆಯ ಆಭಾಸ ಮಾಡಿಸಿ ಬಾಬಾ. ಅದನ್ನೇ ವಿಜುವಲೈಸ್ ಮಾಡ್ಕೊಳ್ಳಿ. ಶಿವಬಾಬಾ ಕೆಳಗಿಳಿತಾ ಬರ್ತಾ ಇದ್ದಾರೆ. ಸೂಕ್ಷ್ಮವತನಕ್ಕೆ ಬಂದು ಬ್ರಹ್ಮ ಬಾಬರವರ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡಿದ್ದಾರೆ. ಈಗ ಇಬ್ಬರು ಅಂದರೆ ಬಾಪ್ ದಾದ ಇಬ್ಬರು ಕೆಳಗಿಳಿದು ಬರ್ತಾ ಇದ್ದಾರೆ. ಬಾಬ್ರವರು ಮನೆಯೊಳಗೆ ಆಗಮಿಸಿದರೆ ಅನುಭವ ಮಾಡಿ. ಹೇಗೆ ಬಾಪ್ ದಾದ ಮನೆಯೊಳಗೆ ಪ್ರವೇಶ ಮಾಡ್ತಿದ್ದ ಹಾಗೆ ಮನೆಯ ಸುತ್ತಮುತ್ತ ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ದಿವ್ಯ ಕಿರಣಗಳು ಮನೆಯ ಸುತ್ತಮುತ್ತ ಹರಡಿಕೊಂಡಿದೆ. ಬಾಬಾ ನಮ್ಮ ಮನೆಯ ನಡುಮಧ್ಯ ಭಾಗದಲ್ಲಿ ನಿಂತಿದ್ದಾರೆ. ಅವರ ಶಕ್ತಿಶಾಲಿ ಕಿರಣಗಳು ಬಾಪ್ ದಾದರವರ ತನುವಿಂದ ಹೊರಬಂದು ಪೂರ್ತಿ ಮನೆಯ ಮೂಲೆ ಮೂಲೆ ತನಕ ತಲುಪ್ತಾ ಇದೆ. ಈಗ ಬಾಬಾ ದೃಷ್ಟಿ ಕೊಡ್ತಾ ಇದ್ದಾರೆ. ದೃಷ್ಟಿ ಕೊಡ್ತಾ ಕೊಡ್ತಾ ಮೆಲ್ಲಗೆ ಬಾಬಾ ತನ್ನ ವರದಾನಿ ಹಸ್ತವನ್ನು ನನ್ನ ಶಿರದ ಮೇಲಿಟ್ಟಿದ್ದಾರೆ. ಈಗ ಬಾಬರನ್ನ ಮುಂದೆ ಕೂರಿಸಿ ಅವ್ರ ಜೊತೆಗೆ ವಾರ್ತಾಲಾಪ ಮಾಡಿ ದೃಷ್ಟಿಯನ್ನು ನೀಡ್ತಾ ಎಲ್ಲ ಶಕ್ತಿಯಿಂದ ನನ್ನನ್ನು ಸಂಪನ್ನ ಮಾಡಿ ಬಾಬಾ ತನ್ನ ಧಾಮಕ್ಕೆ ಹಿಂತಿರುಗಿದ್ದಾರೆ. ಈ ರೀತಿ ಪೂರ್ತಿ ದಿನದಲ್ಲಿ 5 ಬಾರಿ ಬಾಬರವರನ್ನ ಆಹ್ವಾನ ಮಾಡಬೇಕು ತಮ್ಮ ಮನೆಗೆ. ಬಹಳ ಸುಖದ ಅನುಭವ ಆಗುತ್ತೆ. ನಿಮ್ಮ ಮನೆಯಲ್ಲಿ ಬಾಬರವರ ಇರುವಿಕೆಯ ಆಭಾಸ ಆಗುತ್ತೆ. ನೀವೆಲ್ಲರೂ ಈಗ ಸೇವಾ ಕೇಂದ್ರವನ್ನಲ್ಲದೆ ನಿಮ್ಮ ಮನೆಯನ್ನು ತೀರ್ಥಕ್ಷೇತ್ರವನ್ನಾಗಿ ಮಾಡಲಿಕ್ಕಿದೆ. ಆ ತೀರ್ಥಕ್ಷೇತ್ರದಲ್ಲಿ
ನಿತ್ಯ ಪವಿತ್ರ ಭೋಜನ ತಯಾರಾಗ್ತಾ ಇದೆ. ಆ ಮಂದಿರದಲ್ಲಿ ನಾನು ಇಷ್ಟ ದೇವಿಯಾಗಿದ್ದೇನೆ. ಸೋದರಿಯರೆಲ್ಲ ಸಂಕಲ್ಪ ಮಾಡಿ, ನಾನೀ ಮನೆಯ ಇಷ್ಟ ದೇವಿಯಾಗಿದ್ದೇನೆ. ಈ ರೀತಿ ಸಂಕಲ್ಪ ಮಾಡೋದ್ರಿಂದ ಮತ್ತು ಬಹಳ ಸುಂದರವಾದಂಥ ಯೋಗ ಅಭ್ಯಾಸವನ್ನು ಮಾಡೋದ್ರಿಂದ ನಿಮ್ಮನೆ ತೀರ್ಥಕ್ಷೇತ್ರ ಲೈಟ್ ಹೌಸ್ ಆಗಿಬಿಡುತ್ತೆ. ಬಾಬರವರ ಸೇವಾ ಕೇಂದ್ರ ಮತ್ತು ಈ ರೀತಿ ಅಭ್ಯಾಸವನ್ನು ಮಾಡಿಟ್ಟಿರುವಂತಹ ಮನೆಗಳು ಬಾಬರವರ ಶಾಂತಿಯ ವೈಬ್ರೇಷನನ್ನು 4 ದಿಕ್ಕಿಗೂ ಹರಡಿಸಲಿಕ್ಕೆ ಪ್ರಾರಂಭಿಸ್ತವೆ. ಮನೆ ಮನೆ ಮಂದಿರ, ಮನೆ ಮನೆ ತೀರ್ಥಕ್ಷೇತ್ರ ಆಗಿಬಿಡುತ್ತೆ. ತಮ್ಮ ಜೀವನದಲ್ಲಿ 4 ಗಂಟೆಗಿಂತ ಹೆಚ್ಚು ನೆನಪಿನ ಚಾರ್ಟ್ ಇಡಲೇಬೇಕು. ಆಗಲೇ ನಮ್ಮ ವಿಕರ್ಮ ವಿನಾಶ ಆಗುತ್ತೆ ಮತ್ತು ವಿಕಾರ ಸಮಾಪ್ತಿಯಾಗುತ್ತೆ ಹಾಗೂ ಕರ್ಮೇಂದ್ರಿಯ ಶೀತಲವಾಗಿಬಿಡುತ್ತೆ ಮತ್ತು ವಶದಲ್ಲಿರುತ್ತದೆ. ಈ ರೀತಿ 4 ಗಂಟೆಗಳ ಕಾಲದ ಪುರುಷಾರ್ಥದ ಪ್ಲಾನಿಂಗ್ ಮಾಡ್ಕೊಳ್ಳಿ. ಮುತ್ಸಂಜೆ ವೇಳೆಯಲ್ಲೂ 2 ಗಂಟೆಯ ಅಭ್ಯಾಸ ಬೇಕು. 2 ಗಂಟೆ ನೀವು ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳೇಬೇಕಂತೇನಿಲ್ಲ. ಬೇರೆ ಯಾವುದಾದ್ರೂ 2 ಗಂಟೆ ಟೈಮನ್ನು ಸೆಲೆಕ್ಟ್ ಮಾಡಿಕೊಂಡು ಬಹಳ ಒಳ್ಳೆಯ ಅಭ್ಯಾಸವನ್ನು ಮಾಡಿ. 6:15 7:30, 6ರಿಂದ 7 ಈ ಸಮಯವನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಳ್ಳೋದಷ್ಟೇ ಅಲ್ಲ, ಅಲ್ಲಿ ಕುಳಿತಂಥ ಸಮಯದಲ್ಲಿ ಸುಂದರ ಸಂಕಲ್ಪಗಳ ಉತ್ಪತ್ತಿಯನ್ನು ಮಾಡಬೇಕು. ನಿಮ್ಮ ಮನೆಗಳಲ್ಲಿ ನೀವು ಅಡುಗೆ ಮಾಡುವಂಥವರೇ ಆಗಿದ್ರೆ ಶ್ರೇಷ್ಠ ಸಂಕಲ್ಪಗಳ ಅನುಭೂತಿಯನ್ನು ಮಾಡ್ತಾ ಮಾಡಿ. 4 ಗಂಟೆಗಳ ಕಾಲ ಕರ್ಮಯೋಗದ ಅಭ್ಯಾಸ ಮಾಡಿ. ಪ್ಲ್ಯಾನ್ ಮಾಡಿ ಕರ್ಮ ಮಾಡ್ತಾ ಮಾಡ್ತಾ ಏನೆಲ್ಲ ಅಭ್ಯಾಸವನ್ನು ಮಾಡಲಿಕ್ಕೆ ಚಾನ್ಸಸ್ ಇದೆ. ಬಹಳಷ್ಟೆಲ್ಲ ಅಭ್ಯಾಸವನ್ನು ನಿಮಗೆ ಕ್ಲಾಸಸ್ನಲ್ಲಿ ಹೇಳ್ಕೊಡ್ಲಾಗಿದೆ. ನೀವು ನಿಮ್ಮ ಕರ್ಮಗಳಲ್ಲಿ ಅವೆಲ್ಲವನ್ನು ಜೋಡಣೆ ಮಾಡಿಕೊಳ್ಳಿ. ಆಗ ಯೋಗಿ ಜೀವನದ ಬಹಳ ಒಳ್ಳೆಯ ಅನುಭೂತಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಮುಂಬರುವಂಥ ಸಮಯಗಳಲ್ಲಿ ಯಾರು ಯೋಗಿ ಇರ್ತಾರೆ ಅವರೇ ಸಫಲತೆಯನ್ನು ಪಡೀತಾರೆ. ಯಾಕೆಂದರೆ ಬಾಬಾ ನಮಗೆಲ್ಲರಿಗೂ ಹೇಳಿದ್ದಾರೆ, ಅಂತಿಮದಲ್ಲಿ 2 ಕ್ಯೂ ಇರುತ್ತೆ, 2 ಲೈನ್ಸ್ ಇರುತ್ತೆ. ಮೊದಲನೇದು ಪ್ರಾಪ್ತಿ ಸ್ವರೂಪ ಆತ್ಮಗಳದ್ದು. ಯಾರೆಲ್ಲ ಬಾಬರವರಿಂದ ಸರ್ವ ಪ್ರಾಪ್ತಿಗಳನ್ನು ಗ್ರಹಿಸಿರ್ತಾರೆ ಅಂತಹವರದು. ಇನ್ನು 2ನೇ ಲೈನ್ ಆಗಿದೆ ಪಶ್ಚಾತ್ತಾಪ ಪಡುವಂತಹವರದು. ನಾವಂತೂ ನಿಶ್ಚಿಂತ ರೂಪದಲ್ಲಿ ಪ್ರಾಪ್ತಿಗಳನ್ನು ಪಡ್ಕೊಳ್ಳುವಂಥವರ ಲೈನಲ್ಲಿ ನಿಂತ್ಕೊಳ್ಬೇಕಾಗುತ್ತೆ. ಈಗ ಎಲ್ಲರೂ ತಮ್ಮೊಂದಿಗೆ ತಾವೇ ಮಾತನಾಡ್ಕೊಳ್ಳಿ. ಭಗವಂತ ಬಂದಿದ್ದಾರೆ, ತನ್ನ ಸರ್ವಸ್ವವನ್ನು ನಿಮಗೋಸ್ಕರ ತಂದಿದ್ದಾರೆ. ನಾನು ಹೇಳಿದ ಸರಿನಾ ಇಲ್ವಾ? ಸ್ವಯಂ ಭಗವಂತನೇ ಹೇಳಿದ್ದಾರೆ, ನಾನು ನನ್ನದೆಲ್ಲವನ್ನು ನಿಮಗೆ ಕೊಟ್ಬಿಟ್ಟು ನಾನು ಖಾಲಿಯಾಗಿ ವತನಕ್ಕೆ ಹೋಗಿ ವಿಶ್ರಾಂತಿ ಪಡಿತೀನಿ. ಯಾರು ದಾತ ಆಗಿರ್ತಾರೆ, ಭಂಡಾರ ಯಾರ್ದಾಗಿರುತ್ತೆ, ಆ ಭಂಡಾರಿನೇ ತನ್ನದೆಲ್ಲವನ್ನು ಧಾರೆಯಲಿಕ್ಕೆ ಬಂದಿದ್ದಾರೆ. ಯಾಕೆಂದರೆ ಆ ಎಲ್ಲ ಈಶ್ವರ್ಯ ಖಜಾನೆಗಳು ಜನ್ಮ ಜನ್ಮಾಂತರಕ್ಕಾಗಿ ನಮ್ಮ ಜೊತೆ ಬರುವಂಥದ್ದಿದೆ. ಮುಂಬರುವಂಥ ವಿನಾಶದ ಸಮಯದಲ್ಲಿ ಆ ಖಜಾನೆಗಳ ಆಧಾರದ ಮೇಲೆ ನಾವು ಬಹಳ ಚೆನ್ನಾಗಿ ಬಾಬರವರ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ತಮ್ಮೊಂದಿಗೆ ತಾವೇ ಮಾತಾಡ್ಕೊಡಿ. ಭಗವಂತನಿಂದ ಎಲ್ಲವನ್ನ ಪಡ್ಕೊಳ್ಳುವಂಥ ಸಮಯ ನಡೀತಾ ಇದೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಎಲ್ಲೂ ನಾವು ಸೋಮಾರಿಗಳಾಗಿಲ್ಲ ತಾನೆ. ಬಾಬರವರ ಬಹಳಷ್ಟು ಮಕ್ಕಳು ಹೇಳ್ತಾ ಇದ್ರು, ವಿನಾಶನೇ ಆಗ್ತಾ ಇಲ್ಲ, ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ, ಯಾವಾಗ ವಿನಾಶ ಆಗುತ್ತೆ ಏನೂ ಸೂಚನೆನೇ ಕಾಣಿಸ್ತಾ ಇಲ್ಲ. ಆದರೆ ಈಗ ಕಣ್ಮುಂದೆ ಎಲ್ಲದೂ ಕಾಣಿಸ್ತಾ ಇದೆ. ಆ ಕಾರಣ ತಮ್ಮೊಂದಿಗೆ ತಾವೇ ಮಾತಾಡಿ, ಬಾಬನಿಂದ ಈಗ ಎಲ್ಲವನ್ನು ನಾವು ಪ್ರಾಪ್ತಿ ಮಾಡ್ಕೋಬೇಕಿದೆ. ಆ ಕಾರಣ ಎಲ್ಲಕ್ಕಿಂತ ಒಳ್ಳೆಯ ಕಾರ್ಯವನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಪುರುಷಾರ್ಥದಲ್ಲೀಗ ಸ್ವಚಿಂತನೆ ಬಹಳ ದೊಡ್ಡ ಕಾರ್ಯವಾಗಿದೆ. ತಮ್ಮೊಂದಿಗೆ ತಾವೇ ಮಾತಾಡಿ, ನಾವು ಈ ಜಗತ್ತಿಗೆ ಬಂದಾಗ ಪರಿಪೂರ್ಣರಾಗಿ ಬಂದಿದ್ವಿ, ಮತ್ತೀಗ ಹಿಂತಿರುಗಿ ಹೋಗ್ತಾ ಇದ್ದೀವಿ ಅಂದಾಗ ಅದೇ ರೀತಿ ಪರಿಪೂರ್ಣರಾಗಿ ಹೋಗಬೇಕು. ಯಾಕೆಂದರೆ ಮನೆಗೆ ಹೋದಾಗ ಬಾಬನು ಸಹ ನಮ್ಮನ್ನು ಬಹಳ ಪ್ರೀತಿಯಿಂದ ವೆಲ್ಕಮ್ ಮಾಡಬೇಕು. ಆಹಾ, ನನ್ನ ಮಕ್ಕಳು ಬಹಳಷ್ಟು ಸಂಪಾದಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನೀವೇ ಮಾತನಾಡಿ, ಎಲ್ಲಕ್ಕಿಂತ ಹೆಚ್ಚು ಒಳ್ಳೆ ಕರ್ಮ ನಾನೇನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಸಮಯ ದಿನ ದಿನಕ್ಕೂ ಬದಲಾವಣೆಯನ್ನು ಹೊಂದ್ತಾ ಇದೆ. ಪರಿವರ್ತನೆಯ ಪ್ರಕ್ರಿಯೆ ದಿನೇ ದಿನೇ ತೀಕ್ಷ್ಣವಾಗ್ತಾ ಇದೆ. ಈಗ ಶುರುವಾಗಿರುವಂಥ ಈ ಆಟ ನಿಲ್ಲುವಂತಹದಿಲ್ಲ. ಒಂದರ ಹಿಂದೆ ಒಂದು ಅದ್ಭುತವಾದಂತಹ ಸೀನರೀಸ್ನ ನಾವು ನೋಡಲಿಕ್ಕಿದೆ ಮುಂದೆ. ಆ ಕಾರಣ ತಮ್ಮ ಸ್ಥಿತಿಯನ್ನು ಎಷ್ಟು ಸದೃಢವನ್ನಾಗಿ ಮಾಡಿಕೊಳ್ಳಿ. ಯಾಕೆ ಅಂದರೆ ಪರಿಸ್ಥಿತಿಯ ಪ್ರಭಾವ ನಮ್ಮ ಸ್ಥಿತಿ ಮೇಲೆ ಬೀರದೇ ಇರಲಿ, ಬದಲಿಗೆ ನಮ್ಮ ಸ್ಥಿತಿಯ ಪ್ರಭಾವ ಪರಿಸ್ಥಿತಿಯನ್ನು ಪರಿವರ್ತನೆ ಮಾಡಿಬಿಡಲಿ. ಬಾಬಂದೊಂದು ಸ್ಲೋಗನ್ ನೆನ್ಪಿಟ್ಕೊಳ್ಳಿ,
ಈ ಸ್ಲೋಗನನ್ನು ನೋಟ್ ಮಾಡ್ಕೊಳ್ಳಿ. ಇದು ಬಹಳ ಸುಂದರವಾದಂಥ ಸೀಕ್ರೆಟ್ ಆಗಿದೆ ಈ ಸೃಷ್ಟಿಯದು. ಸ್ವಸ್ಥಿತಿ ಶ್ರೇಷ್ಠವಾಗಿದ್ದಾಗ ಪರಿಸ್ಥಿತಿ ತನ್ನಷ್ಟಕ್ಕೆ ತಾನೇ ಪರಿವರ್ತನೆ ಹೊಂದಿಬಿಡುತ್ತೆ. ಶ್ರೇಷ್ಠ ಸ್ವಸ್ಥಿತಿಯನ್ನು ತಯಾರಿಸ್ಕೊಳ್ಳಿಕ್ಕೆ ಆಧಾರವಾಗಿದೆ ಸ್ವಮಾನ. ಸ್ವಮಾನವನ್ನು ಹೆಚ್ಚಿಸ್ಕೊಳ್ತಾ ಹೋಗಿ ಸ್ಥಿತಿ ಚೆನ್ನಾಗಾಗ್ತಾ ಹೋಗುತ್ತೆ ಹಾಗೂ ಪರಿಸ್ಥಿತಿಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಮುಂದೆ ಹೋದಂತೆಲ್ಲ ಯಾವಾಗ ಭಿನ್ನ ಭಿನ್ನವಾದಂಥ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿ ಬಂದಾಗ ನಮ್ಮ ಸ್ವಮಾನದ ಸ್ಥಿತಿ, ಉದಾಹರಣೆಗೆ ನಮ್ಮ ಸ್ವಮಾನ ನಾನು ಪೂರ್ವಜ ಆಗಿದ್ದೇನೆ ಮತ್ತು ಪೂರ್ತಿ ಸೃಷ್ಟಿಯನ್ನು ಪಾಲನೆ ಮಾಡುವಂಥದ್ದು ಅಥವಾ ಪೂರ್ತಿ ಸೃಷ್ಟಿಗೆ ಪೋಷಣೆ ನೀಡುವಂಥದ್ದು ನನ್ನ ಕರ್ತವ್ಯ ಆಗಿದೆ. ಪೂರ್ತಿ ಸೃಷ್ಟಿಗೆ ನಾವೀಗ ಸಕಾಶವನ್ನು ಕೊಡಲಿಕ್ಕಿದೆ. ಈ ರೀತಿ ನಾವು ನಮ್ಮ ಸ್ವಮಾನದಲ್ಲಿ ಸ್ಥಿತರಾಗಿ ನಮ್ಮ ಕರ್ತವ್ಯವನ್ನು ಮಾಡಿದಾಗ ಕೆಟ್ಟ ಘಟನೆಗಳ ಪ್ರಭಾವ ಅಥವಾ ವಿನಾಶದ ಪ್ರಭಾವ ನಮ್ಮ ಮೇಲೆ ಬೀರೋದೇ ಇಲ್ಲ. ನಾವು ಶ್ರೇಷ್ಠ ಸ್ವಮಾನದಲ್ಲಿರ್ತೇವೆ. ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಈ ಒಂದು ಸಂಕಲ್ಪವನ್ನು ಮಾಡ್ತಿದ್ದ ಹಾಗೆಯೇ ನಮ್ಮೊಳಗಿರುವಂಥ ಶಕ್ತಿಯ ವೈಬ್ರೇಷನ್ 4 ಕಡೆಗೂ ಹರಡ್ಕೊಳ್ಳಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ ಮತ್ತು ಪರಿಸ್ಥಿತಿಗಳು ಬದಲಾವಣೆ ಆಗಿಬಿಡುತ್ತೆ. ಈಗ ನಾವು ಬಹಳ ಚೆನ್ನಾಗಿ ನಮ್ಮ ಸ್ವಮಾನದ ಪ್ರಾಕ್ಟೀಸನ್ನು ಹೆಚ್ಚಿಸ್ಕೋಬೇಕು. ನಮ್ಮ 4 ದಿಕ್ಕಿಗೂ ಒಂದು ಪವರ್ಫುಲ್ ಓರಾ ಸಹ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಪವರ್ಫುಲ್ ಆಗಿರುವಂಥ ಪ್ರಭಾಮಂಡಲವನ್ನು ನಿರ್ಮಿಸ್ಕೋಬೇಕು. ಅದನ್ನು ನಾವು ಹೇಗೆ ನಿರ್ಮಿಸ್ಕೊಳ್ಳಿಕ್ಕೆ ಸಾಧ್ಯ? ಈಗ ನನ್ನ ಜೊತೆಗೆ ಅಭ್ಯಾಸ ಮಾಡಿ. ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ನನ್ನ ಅಂಗಾಂಗಗಳಿಂದ ಶಕ್ತಿಯ ಕೆಂಪು ಕಿರಣಗಳು 4 ದಿಕ್ಕಿನಲ್ಲಿ ಹರಡುತ್ತಾ ಇದೆ. ನನ್ನ 4 ದಿಕ್ಕಿಗೂ ಒಂದು ಶಕ್ತಿಶಾಲಿ ಪ್ರಭಾವಳಿ ನಿರ್ಮಾಣವಾಗಿದೆ. ನಾನು ಶಕ್ತಿಶಾಲಿ ಪ್ರಭಾಮಂಡಲದ ಮಧ್ಯದಲ್ಲಿ ಸ್ಥಿತನಾಗಿದ್ದೇನೆ. ಆ ಪ್ರಭಾಮಂಡಲದ ಮಧ್ಯದಲ್ಲಿ ಕುಳಿತುಕೊಂಡ್ಬಿಡಿ. ಇದು ನಮ್ಮ ಸೇಫ್ಟಿಯ ಬಹಳ ದೊಡ್ಡ ಸಾಧನವಾಗಿರುತ್ತದೆ. ಇದರೊಂದಿಗೆ ಇನ್ನೊಂದು ಅಭ್ಯಾಸ ಸಹ ನಮ್ಮ ಸೇಫ್ಟಿಯ ಬಹಳ ಶ್ರೇಷ್ಠ ಸಾಧನವಾಗಿರುತ್ತೆ. ಸರ್ವಶಕ್ತಿವಂತ ನನ್ನ ಶಿರದ ಮೇಲೆ ಛತ್ರಛಾಯೆಯಾಗಿದ್ದಾರೆ. ಈ ಅಭ್ಯಾಸವನ್ನು ಬಹಳ ಪಕ್ಕಾ ಮಾಡಲೇಬೇಕು. ಪ್ರಭಾಮಂಡಲವನ್ನು ನಿರ್ಮಾಣ ಮಾಡ್ಕೊಳ್ಳೋದ್ರಿಂದ, ಸರ್ವಶಕ್ತಿವಂತನನ್ನು ನಮ್ಮ ಛತ್ರಛಾಯೆಯನ್ನಾಗಿ ಮಾಡ್ಕೊಳ್ಳೋದ್ರಿಂದ ಅಲೆದಾಡ್ತಿರುವಂಥ ಆತ್ಮಗಳು ನಿಮ್ಮನ್ನು ಬಿಟ್ಟು ದೂರ ಹೊರಟೋಗ್ಬಿಡ್ತವೆ. ಯಾವುದೇ ಪ್ರಕಾರದ ಬ್ಯಾಡ್ ಎನರ್ಜಿಯ ಎಫೆಕ್ಟ್ ನಿಮ್ಮ ಮೇಲೆ ಆಗೋದಿಲ್ಲ. ಪರಿವರ್ತನೆಯ ಈ ವೇಳೆಯಲ್ಲಿ ಬಹಳ ಸೆಕ್ಯೂರ್, ಬಹಳ ಪ್ರೊಟೆಕ್ಟೆಡ್, ನಿರ್ಭಯರು, ನಿಶ್ಚಿಂತರಾಗಿಬಿಡ್ತೀರ. ಯಾಕೆ ಅಂದರೆ ಇದರ ಅವಶ್ಯಕತೆ ಬಹಳಷ್ಟಿದೆ. ಈಗ ನಾನು ನಿಮಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂಸಾರದಲ್ಲಿ ಭಯ ಈಗ ಹೆಚ್ಚುತ್ತಾ ಇದೆ. ಕೆಲವ್ರ ಜೀವನದಲ್ಲಂತೂ ಆ ರೀತಿಯಾದಂಥ ಪ್ರಾಕ್ಟಿಕಲ್ ಘಟನೆಗಳು ಘಟಿಸಿದೆ. ಆ ಘಟನೆಗಳು ಅವರನ್ನು ಬಹಳ ಭಯಭೀತರನ್ನಾಗಿ ಮಾಡಿಬಿಟ್ಟಿದೆ. ಆದರೆ ಇನ್ನೂ ಕೆಲವರು ಅಂಥವರಿದ್ದಾರೆ, ಅವರಿಗೆ ತಮ್ಮ ಭಯದ ಕಾರಣ ಏನು ಅಂತಲೂ ಸಹ ಗೊತ್ತೇ ಇಲ್ಲ. ಮತ್ತವರು ಬಹಳ ಭಯಭೀತರಾಗಿಯೇ ಇರ್ತಾರೆ. ಆದರೆ ಡಾಕ್ಟರ್ಸ್ ಹತ್ರ ಹೋಗ್ತಾರೆ. ಡಾಕ್ಟರ್ಸ್ಗೂ ಗೊತ್ತಿದೆ ಭಯಕ್ಕೆ ಯಾವುದೇ ರೀತಿಯಾದಂಥ ಮೆಡಿಸಿನ್ಸ್ ಇಲ್ಲ ಅಂತ. ಸ್ವಲ್ಪ ಏನಾದರೂ ಬಂದಿದ್ದಾರಲ್ವ ಅಂತ ಮೆಡಿಸಿನ್ ಕೊಟ್ಟು ಕಳಿಸ್ಬಿಡ್ತಾರೆ. ನಾವೆಲ್ಲರೂ ನಮ್ಮನ್ನು ಬಹಳ ಪವರ್ಫುಲ್ ಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಯಾರಿಗೆಲ್ಲ ಭಯ ಎಂಬುದು ಸತಾಯಿಸುತ್ತೆ ಅವರು ಬೆಳಗ್ಗೆ ಎದ್ದು ಮತ್ತು ಏಳಬೇಕಾದ್ರೆ ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ 21 ಬಾರಿ ಅಭ್ಯಾಸ ಮಾಡಬೇಕು. ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ, ನಿರ್ಭಯನಾಗಿದ್ದೇನೆ. ಈ ಅಭ್ಯಾಸವನ್ನು ಮಾಡಲೇಬೇಕು. ಯಾರು ಭಯಪಡಿಸ್ತಾ ಇರೋದು ಮನುಷ್ಯರನ್ನು? ಯಾಕೆ ಈ ಮನುಷ್ಯ ಭಯಭೀತನಾಗ್ತಾ ಇದ್ದಾನೆ? ಈ ಜಗತ್ತಿನಲ್ಲಿ ಭಯಪಡಿಸುವಂಥ ವಸ್ತು ಒಂದೇ ಆಗಿದೆ. ಆ ವಸ್ತುವನ್ನು ಜನಕ್ಕೆ ಗೊತ್ತಿಲ್ಲ. ಮನುಷ್ಯನಿಗೆ ಮನುಷ್ಯನ ಪಾಪಕರ್ಮವೇ ಭಯಭೀತರನ್ನಾಗಿ ಮಾಡ್ತಾ ಇರುವಂಥದ್ದು. ನಾನು ಆವಾಗಲೇ ಹೇಳಿದ ಹಾಗೆ ಕೆಲವ್ರಿಗಾದರೆ ಗೊತ್ತೇ ಇಲ್ಲ ಯಾಕೆ ಅವರಿಗಿಷ್ಟು ಭಯ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಇದು ಹಿಂದಿನ ಜನ್ಮದ ವಿಕರ್ಮ. ಇದರ ಬಹಳ ದೊಡ್ಡ ಜವಾಬ್ದಾರಿ ಅವ್ರ ಮೇಲಿರುತ್ತೆ. ಎಲ್ಲ ಸೋದರ ಸೋದರಿಯರು ಸಂಪೂರ್ಣವಾಗಿ ನಿರ್ಭಯರಾಗಿರ್ಬೇಕೀಗ. ಅದಕ್ಕಾಗಿ ಸರ್ವಸ್ವವನ್ನು ಸಮರ್ಪಿತ ಮಾಡಿಬಿಡಿ. ಯಾವ ವಿಷಯದ ಭಯವಿದೆ? ನಾನು ಆತ್ಮ ಅಂತೂ ಸಾಯುವಂಥದ್ದೇ ಇಲ್ಲ. ನಾನಂತೂ ಅಜರ ಅಮರ ಅವಿನಾಶಿಯಾಗಿದ್ದೇನೆ. ಯಾವುದೇ ಆಯುಧಗಳು ನನ್ನನ್ನು ಕತ್ತರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮದ ಮೃತ್ಯುವಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಅಮರ ಆತ್ಮ ಆಗಿದ್ದೇನೆ. ಬಾರಿ ಬಾರಿಗೂ ತಮಗೆ ತಾವೇ ಇದೇ ಟ್ರೈನಿಂಗ್ ಕೊಟ್ಕೊಳ್ಳಿ. ಆಗ ಭಯ ನಿಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ. ಇನ್ನೂ ಒಂದೆರಡು ಒಳ್ಳೆ ಸಂಕಲ್ಪವನ್ನು ಮಾಡಿ. ಬಾಬಾ ನನ್ನ ಜೊತೆಯಲ್ಲಿದ್ದಾರೆ. ನಾನು ಬಹಳ ಭಾಗ್ಯವಂತನಾಗಿದ್ದೇನೆ. ನಾನು ಬಹಳ ಸುಖಿಯಾಗಿದ್ದೇನೆ. ನಾನು ಬಹಳ ಧನವಂತನಾಗಿದ್ದೇನೆ. ಈ ಎಲ್ಲ ಸಂಕಲ್ಪವನ್ನು ಮಾಡಿದ ನಂತರ ಬಹಳ ಆತ್ಮಿಕ ವಿಶ್ವಾಸದಿಂದ ಈ ಒಂದು ಸಂಕಲ್ಪವನ್ನು ಮಾಡಿ, ಸಂಪೂರ್ಣ ವಿಶ್ವಾಸದಿಂದ ಸಂಕಲ್ಪ ಉತ್ಪತ್ತಿ ಮಾಡಿ
ನನ್ನ ಜೊತೆಗೆ ಸಂಪೂರ್ಣವಾಗಿ ಎಲ್ಲವೂ ಒಳ್ಳೆಯದೇ ಘಟಿಸುವಂತಹದಿದೆ. ಬೆಳಗ್ಗೆ ಬೆಳಗ್ಗೆ 5 ಬಾರಿ ಅಭ್ಯಾಸ ಮಾಡಿ ನನ್ನ ಜೊತೆಗೆ ಎಲ್ಲವೂ ಒಳ್ಳೆಯದೇ ನಡೆಯುವಂತಹದ್ದಿದೆ. ಯಾಕೆಂದರೆ ನಾನು ಭಗವಂತನ ಮಗುವಾಗಿದ್ದೇನೆ. ಈ ಸೃಷ್ಟಿಯ ಮೇಲೆ ಬಹಳ ಬಹಳ ಭಾಗ್ಯಶಾಲಿಯಾಗಿದ್ದೇನೆ, ಪುಣ್ಯಾತ್ಮನಾಗಿದ್ದೇನೆ. ಇದರ ಬಹಳ ದೊಡ್ಡ ಪರಿಣಾಮ ನಿಮಗೆ ಕಾಣಿಸ್ಕೊಡುತ್ತೆ. ಈಗ ನಾವೊಂದು ಪರಿವರ್ತನೆಯ ಪ್ರಕ್ರಿಯೆಯಿಂದ ಪಾರಾಗ್ತಾ ಇದ್ದೇವೆ. 5 ಸ್ವರೂಪದ ಅಭ್ಯಾಸ ಮಾಡಿ. 5 ಸ್ವರೂಪದ ಅಭ್ಯಾಸ ಒಂದು ಚಿಕ್ಕ ಪುಟ್ಟ ಅಭ್ಯಾಸ ಅಂತ ತಿಳ್ಕೊಬೇಡಿ. ಇದು ಸಹ ಮನ್ಮನಾಭವದ ಒಂದು ಅಂಗವಾಗಿದೆ. ಇದರೊಂದಿಗೂ ಸಹ ನಮ್ಮ ವಿಕರ್ಮ ವಿನಾಶ ಆಗುತ್ತೆ, ನಿರ್ಭಯತೆ ಉಂಟಾಗುತ್ತೆ. ನಮ್ಮೊಳಗೆ ನಾವು ಸೂಕ್ಷ್ಮ ಬದಲಾವಣೆಗಳನ್ನು ಇದರಿಂದ ಕಾಣಬಹುದು. ಯಾಕೆಂದರೆ ಸಂಪೂರ್ಣ ಸ್ವದರ್ಶನ ಚಕ್ರವನ್ನು ತಿರುಗಿಸ್ಲಿಕ್ಕೆ ಇದೆ ಈ ಅಭ್ಯಾಸದಲ್ಲಿ. ಪಂಚಸ್ವರೂಪದ ಅಭ್ಯಾಸದ ಮೇಲೆ ಬಹಳ ಗಮನವನ್ನು ಕೊಡಬೇಕು. ಈಗ ಕೆಲವು ಧಾರಣೆಗಳ ಮೇಲೆ ಗಮನವನ್ನು ಸೆಳೀಲಿಕ್ಕೆ ಇಷ್ಟಪಡ್ತೇನೆ. ಪವಿತ್ರತೆ ನಮ್ಮ ಇಂಪಾರ್ಟೆಂಟ್ ಧಾರಣೆಯಾಗಿದೆ, ನಿಮಗೆಲ್ಲ ಗೊತ್ತಿದೆ. ಪವಿತ್ರತೆಯ ಹೊರತುಪಡಿಸಿ ಯಾರೂ ತಮ್ಮನ್ನು ಬ್ರಾಹ್ಮಣ ಅಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನು ಬೇಕಾದರೆ ಆಗಲಿ ಸಂಪೂರ್ಣ ಪವಿತ್ರತೆಯನ್ನು ಪ್ರತಿಜ್ಞೆಯ ರೂಪದಲ್ಲಿ ನಮ್ಮದಾಗಿಸ್ಕೋಬೇಕಿದೆ. ಈ ಸಂಸಾರದ ಆಕರ್ಷಣೆಯಿಂದ ಮುಕ್ತರಾಗಬೇಕಿದೆ. ಬಾಬರವರ ಸಮಯದಲ್ಲಿ ಬಾಬಾ ಒಂದು ಬಾರಿ ಹೇಳಿದರು, ಯಾವುದೇ ಸಂಸ್ಕಾರವನ್ನು ನೀವು ಮುಚ್ಚಿಟ್ಕೊಂಡಿದ್ದೀರಾ ಅಂತಂದರೆ ಸಮಯಕ್ಕದು ಪ್ರಕಟ ಆಗಿಬಿಡುತ್ತೆ. ಈಗ ಸಮಯ ನಡೀತಾ ಇದೆ. ಆ ಕಾರಣ ಯಾರೊಳಗೆ ವಿಕಾರದ ಸಂಸ್ಕಾರ ಬಚ್ಚಿಡಲ್ಪಟ್ಟಿದೆ ಅವು ಈಗ ಜಾಗೃತವಾಗಲಿಕ್ಕೆ ಪ್ರಾರಂಭ ಆಗಿಬಿಟ್ಟಿದೆ. ನಾವು ಎಚ್ಚರಿಕೆಯಿಂದ ಇರಬೇಕು. ನಾವು ಪುಣ್ಯಾತ್ಮ ಆಗಿದ್ದೇವೆ. ನಮ್ಮೆಲ್ಲ ಪುಣ್ಯ ಸಮಾಪ್ತಿಯಾಗುವಂಥ ಯಾವುದೇ ಕಾರ್ಯ ನಮ್ಮಿಂದ ಆಗಬಾರ್ದು. ಯಾವುದೋ ಹಳೆಯ ಸಂಸ್ಕಾರದ ಕಾರಣ ಅಪವಿತ್ರತೆಯ ಮಾರ್ಗವನ್ನು ನಮ್ಮದಾಗಿಸ್ಕೊಂಡ್ಬಿಡಬಾರ್ದು. ಬಹಳಷ್ಟು ಜನ ಆ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜ್ಞಾನವನ್ನು ಬಿಟ್ಟು ಓಡಿ ಮಾಯೆಯ ಮಾರ್ಗವನ್ನು ತಮ್ಮದಾಗಿಸ್ಕೊಂಡ್ಬಿಟ್ಟಿದ್ದಾರೆ. ಮಾಯೆಯ ಶರಣದಲ್ಲಿ ಆಶ್ರಯದಲ್ಲಿ ಹೋಗ್ಬಿಟ್ಟಿದ್ದಾರೆ. ಈಗ ಬಹಳ ಪಶ್ಚಾತ್ತಾಪ ಪಡ್ತಾರೆ. ಆವಾಗ ಅಂದ್ಕೊಳ್ತಿದ್ರು ವಿನಾಶ ಆಗುತ್ತೋ ಇಲ್ವೋ ಅಂತ. ಈಗ ಕಾಣಿಸ್ತಾ ಇದೆ ವಿನಾಶ ನಮ್ಮ ಮುಂದೆ ಇದೆ. ತಮ್ಮ ಪವಿತ್ರ ಸಂಸ್ಕಾರವನ್ನು ಸುದೃಢವನ್ನಾಗಿ ಮಾಡ್ಕೋಬೇಕು. ಎಲ್ಲಿ ತನಕ ನಮ್ಮ ಯೋಗದ ಚಾರ್ಟ್ 4 ಗಂಟೆಯವರೆಗೆ ನಾವು ಕವರ್ ಮಾಡೋದಿಲ್ಲ, ನಾವು ಪವಿತ್ರತೆಯನ್ನು ನೇಚರನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣ ಮಿನಿಮಮ್ ಯೋಗದ ಚಾರ್ಟ್ 4 ಗಂಟೆ ನೀವು ಕವರ್ ಮಾಡಲೇಬೇಕು. ಸ್ವಲ್ಪ ಅಭ್ಯಾಸವನ್ನು ಕುತ್ಕೊಂಡು ಮಾಡಿ, ಸ್ವಲ್ಪ ಅಭ್ಯಾಸವನ್ನು ಕರ್ಮದಲ್ಲಿ ತಂದುಕೊಳ್ಳಿ, ಮತ್ತು ಅದನ್ನು 8 ಗಂಟೆ ತನಕ ಹೆಚ್ಚಿಸ್ಕೊಳ್ತಾ ಹೋಗಿ. ಸ್ಮೃತಿ ಸ್ವರೂಪರಾಗುವಂತಹದ್ದೇ ಯೋಗ ಆಗಿದೆ. ಇದನ್ನು ನೆನಪಿನಲ್ಲಿಟ್ಕೊಂಡು ಭಿನ್ನ ಭಿನ್ನ ಸ್ಮೃತಿಯಲ್ಲಿ ಪೂರ್ತಿ ದಿನ ಇರೋಣ. ಇನ್ನು ನೆಕ್ಸ್ಟ್ ಧಾರಣೆ ಕಡೆಗೆ ಗಮನ ಕೊಡಬೇಕು. ಬಹಳ ಸಂತುಷ್ಟತೆಯಿಂದ ಇರಬೇಕು. ನಾನು ಸಂತುಷ್ಟ ಆತ್ಮ ಆಗಿದ್ದೀನಿ ಅಂತ ಹೇಳಿಬಿಟ್ಟು ಬಾಬನ ತರಹ ನಮಗೂ ಸಹ ಅನುಭವ ಆಗಬಹುದು. ಬಾಬರವರು ಹಾಡ್ತಾ ಇದ್ರು, ಪಾನ ತಾಸೋ ಫಾಲಿಯ ಬಾಕಿ ಕ್ಯಾರಹ. ಏನು ಪಡ್ಕೋಬೇಕಿತ್ತು ಪಡ್ಕೊಂಡ್ಬಿಟ್ಟೆ, ಉಳಿದಿದ್ದೇನಿದೆ ಅಂಥೇಳಿ. ಇದು ಬಾಬರವ್ರಿಗೆ ನಶೆಯ ಹಾಡಾಗಿತ್ತು. ಜಗತ್ತಿನೊಂದಿಗೆ ವೈರಾಗ್ಯ ಇತ್ತು. ಈಗ ನಾವು ಸಹ ಆ ರೀತಿ ಸಂತುಷ್ಟ ಆತ್ಮರಾಗಬೇಕು. ಸಂಗಮ ಯುಗದಲ್ಲಿ ಎಲ್ಲವನ್ನು ನಾವು ಬಾಬರವರಿಂದ ತಗೋಬೇಕು, ಮನುಷ್ಯರಿಂದ ಅಲ್ಲ. ಪಕ್ಕಾ ಮಾಡ್ಕೊಳ್ಳಿ. ಮನುಷ್ಯರ ವ್ಯವಹಾರವನ್ನು ನೋಡಿ, ಇವ್ರು ನಮಗೆ ಅವಕಾಶ ಕೊಡ್ತಾ ಇಲ್ಲ, ಇಂಥವ್ರು ನಮಗೆ ಮುಂದುವರಿಯಕ್ಕೆ ಬಿಡ್ತಾ ಇಲ್ಲ. ಈ ರೀತಿ ಮನುಷ್ಯರನ್ನು ನೋಡಿ ಇಂಥ ವಿಚಾರಗಳನ್ನು ಯೋಚನೆ ಮಾಡಿ ಮಾಡಿ ಮನುಷ್ಯರು ಅಂದರೆ ಆತ್ಮರುಗಳು ಸಡಿಲ ಆಗಿಬಿಡ್ತಾ ಇದ್ದಾರೆ. ಸಂತುಷ್ಟ ಆತ್ಮರಾಗಬೇಕು, ಪುಣ್ಯ ಆತ್ಮರಾಗಬೇಕು. ಸಂತುಷ್ಟತೆ ಅನ್ನುವಂಥದ್ದು ತನ್ನಷ್ಟಕ್ಕೆ ತಾನೇ ಒಂದು ದೊಡ್ಡ ಖಜಾನೆಯಾಗಿದೆ. ಇನ್ನು ನೆಕ್ಸ್ಟ್ ಧಾರಣೆಯಾಗಿದೆ ಬಹಳ ಖುಷಿಯಾಗಿರುವಂತಹದ್ದು. ಬಹಳ ಗಮನ ಕೊಟ್ಟು ಪ್ರತಿನಿತ್ಯದ ಮುರುಳಿನಲ್ಲಿ ಇರುವಂಥ ಆ ಪಾಯಿಂಟ್ಸ್ನೆಲ್ಲ ಧಾರಣೆ ಮಾಡ್ಕೊಳ್ಳಿ. ಯಾವೆಲ್ಲ ಮಾತುಗಳು ನಮಗೆ ಖುಷಿಯನ್ನು ಪ್ರದಾನಿಸುತ್ತೆ ಅದನ್ನು ತಮ್ಮದಾಗಿಸ್ಕೊಳ್ಳಿ. ಕೆಲವೊಮ್ಮೆ ಬಾಬರವ್ರು ನೇರವಾಗಿ ಹೇಳಿಬಿಡ್ತಾರೆ, ಮಕ್ಕಳೇ, ನಾನು ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡಲಿಕ್ಕೆ ಬಂದಿದ್ದೇನೆ, ನಾನು ನಿಮ್ಮ ಸನ್ಮುಖದಲ್ಲಿ ಕೂತ್ಕೊಂಡಿದ್ದೇನೆ ಅಂತಿದ್ಮೇಲೆ ನಿಮಗೆ ಅಪಾರ ಖುಷಿ ಆಗಬೇಕು. ಈ ರೀತಿ ಖುಷಿಯ ಪಾಯಿಂಟ್ಸ್ ಎಲ್ಲ ಏನಿದೆ ಅದನ್ನು ಸಪ್ರೇಟಾಗಿ ನೋಟ್ ಮಾಡ್ಕೊಳ್ಳಿ. ಅದನ್ನು ಓದ್ತಾ ಇರಿ. ಆಗ ನಾವು ಬಹಳ ಖುಷಿಯಾಗಿರ್ತೇವೆ. ಯಾರು ಬಹಳ ಖುಷಿಯಾಗಿರ್ತಾರೆ ಅವರು ಮಾಯೆಯ ಅನೇಕ ದಾಳಿಗಳಿಂದ ಮುಕ್ತರಾಗಿರ್ತಾರೆ. ಈ ರೀತಿ ನಮ್ಮ ಬಹಳ ಸುಂದರ ಧಾರಣೆಗಳೆಲ್ಲವೂ ಇದೆ. ಸರಳ ಚಿತ್ತ ಜೀವನ. ನಾವು ಬಹಳ ಸರಳ ಚಿತ್ತರಾಗ್ಬಿಡ್ಬೇಕು. ಬಹಳ ಹಗುರರಾಗಿ ಜೀವನವನ್ನು ಜೀವಿಸಬೇಕು. ಭಾರತನವನ್ನು ತಮ್ಮದಾಗಿಸ್ಕೋಬಾರ್ದು. ಜೀವನದ ಯಾತ್ರೆಯಲ್ಲಿ ಸ್ವಯಂ ಸರ್ವಶಕ್ತಿವಂತ ನಮ್ಮ ಜೊತೆಗಾರ ಆಗಿದ್ದಾರೆ. ನಮ್ಮ ಜೀವನ ತುಂಬ ಸರಳ ಆಗಿಬಿಟ್ಟಿದೆ. ನಾವಿದನ್ನು ಇನ್ನಷ್ಟು ಸರಳವನ್ನಾಗಿ ಮಾಡ್ಕೊಳ್ಳೋಣ. ಸರಳ ಭಾವದಿಂದ ಜೀವಿಸ್ತಾ ಇರಿ. ಯಾವುದಾದ್ರೂ ಕಾಯಿಲೆ ಸಹ ಬಂದ್ರೂ ಬಂದಿದೆ, ಹೋಗುತ್ತೆ. ಕೊರೋನಾದ ಬಗ್ಗೆ ಬಹಳಷ್ಟು ಜನ ಹೇಳ್ತಿರ್ತಾರಲ್ವ. ಕೊರೋನಾ ಬಂದು ಸಾಯ್ತಿರುವಂಥವ್ರು ಕಡಿಮೆ ಜನ ಇದ್ದಾರೆ, ಭಯದಿಂದ ಸಾಯ್ತಿರುವಂಥವ್ರು ಜಾಸ್ತಿ ಇದ್ದಾರೆ.
ನಾವೀಗ ಭಯಭೀತರಾಗುವಂಥದ್ದಿಲ್ಲ, ಸರಳ ಚಿತ್ತರಾಗಿರುವಂತಹದ್ದಿದೆ. ಏನೆಲ್ಲ ಘಟಿಸ್ತಾ ಇದೆ ಅದೇ ಘಟಿಸ್ಲಿಕ್ಕಿತ್ತು, ಅದೇ ಸತ್ಯವಾಗಿದೆ. ಕಲ್ಪ ಕಲ್ಪ ಇದೇ ಘಟಿಸಿದೆ. ನಾವೀ ಆಟವನ್ನು ಎಣಿಸಲಾಗದಷ್ಟು ಬಾರಿ ನೋಡಿದ್ದೇವೆ, ಅನೇಕ ಬಾರಿ ಈ ಆಟವನ್ನು ಆಡಿದ್ದೇವೆ. ನಥಿಂಗ್ ನ್ಯೂ. ಈ ಎಲ್ಲ ಸಂಕಲ್ಪಗಳಿಂದ ತಮ್ಮನ್ನು ತಾವು ಬಹಳ ಹಗುರವಾಗಿಟ್ಕೊಂಬಿಡಿ. ಇದಕ್ಕೆ ಹೇಳಲಾಗುತ್ತೆ ಸರಳ ಚಿತ್ತ ಸ್ಥಿತಿ ಅಂತ. ಕಾಯಿಲೆ ಸಹ ಬಂದಿದೆ ಅಲ್ವಾ, ಹೋಗ್ಬಿಡುತ್ತೆ. ಕೆಲವ್ರು ಕೇಳ್ತಾರೆ, ಯಾಕೆ ಬಂತು ಈ ಕಾಯಿಲೆ, ನಾವಂಥದ್ದೇನು ಪಾಪ ಮಾಡಿದ್ವಿ, ನಾವೇ ಅಂತ ಪಾಪ ಮಾಡಿದ್ವೇನು, ಬೇರೆಯವರೆಲ್ಲ ಎಷ್ಟು ಸುಖವಾಗಿದ್ದಾರೆ. ನಿಜ ಏನು ಅಂತಂದರೆ, ಸುಖವಾಗಿರುವಂಥವರು ಈ ಜಗತ್ತಿನಲ್ಲಿ ತುಂಬ ಕಡಿಮೆ ಇದ್ದಾರೆ. ಮನಸ್ಸಿನ ಸುಖವನ್ನು ಪ್ರಾಪ್ತಿ ಮಾಡಿಕೊಂಡಿರುವಂತಹ ಜನರು ಎಣಿಸ್ಲಿಕ್ಕೆ ಸಿಗ್ತಾರಷ್ಟೇ. ನಮ್ಮ ಚಿತ್ತದಲ್ಲಿ ಎಲ್ಲರ ಪ್ರತಿಯಾಗಿ ನಿಸ್ವಾರ್ಥವಾದಂಥ ಸ್ನೇಹ ಮತ್ತು ಶುಭ ಭಾವನೆಗಳಿರಬೇಕು. ಈ ಚೇಂಜಸ್ನ ನೀವು ಸ್ವಯಂನಲ್ಲಿ ತಂದ್ಕೋಬೇಕು. ತಿರಸ್ಕಾರ, ಈರ್ಷೆ ಇರಲೇಬಾರ್ದು. ಈ ವಿಕಾರಗಳು ನಮ್ಮ ಸೂಕ್ಷ್ಮ ಶಕ್ತಿಯನ್ನು ಸಂಹಾರ ಮಾಡ್ತಾ ಇದೆ. ನಮ್ಮ ಶುಭ ಭಾವನೆಗಳು ಅನ್ಯರ ಕಲ್ಯಾಣವನ್ನೇ ಮಾಡುತ್ತೆ. ನಮ್ಮ ಶುಭ ಭಾವನೆಗಳು ಅನ್ಯರಿಗೆ ಬಲ ಪ್ರದಾನ ಮಾಡುತ್ತೆ, ಅವ್ರನ್ನ ಮುಂದುವರಿಸುತ್ತೆ. ಮತ್ತೆ ಗಮನ ಕೊಡಿ, ನನ್ನತನದ ಸಂಪೂರ್ಣ ತ್ಯಾಗ ಮಾಡಿ. ಬಹಳ ಸೂಕ್ಷ್ಮ ಚೆಕಿಂಗ್ ಎಲ್ಲರೂ ಮಾಡ್ಕೋಬೇಕಿದೆ. ನಮ್ಮೊಳಗೆ ಯಾವುದೇ ಪ್ರಕಾರದ ನನ್ನತನ ಇರಬಾರ್ದು. ಯಾವಾಗ ನನ್ನತನ ಬರುತ್ತೆ ಆಗ ನಮ್ಮ ಜೀವನದಲ್ಲಿ ದಿವ್ಯತೆ ಇರೋದಿಲ್ಲ. ನಾವು ದಿವ್ಯಾತ್ಮ ಆಗ್ಲಿಕ್ಕಾಗೋದಿಲ್ಲ. ನನ್ನತನ ಇತ್ತು ಅಂದರೆ ಬಾಬಾ ನಮ್ಮನ್ನು ಯೂಸ್ ಸಹ ಮಾಡ್ಕೊಳ್ಳೋದಿಲ್ಲ. ಎಷ್ಟು ನನ್ನತನದ ತ್ಯಾಗವನ್ನು ನಾವು ಮಾಡ್ತೇವೆ ಅಷ್ಟು ಬಾಬಾ ತನ್ನ ಕಾರ್ಯದಲ್ಲಿ ನಮ್ಮನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಾರಂಭಿಸ್ತಾರೆ. ನನ್ನತನದ ಸೂಕ್ಷ್ಮ ಚೆಕಿಂಗನ್ನು ಮಾಡ್ಕೊಳ್ಳೋಣ. ಬಹಳ ಸೂಕ್ಷ್ಮವಿದೆ ಈ ನನ್ನತನ ಅನ್ನುವಂಥದ್ದು. ಬಹಳಷ್ಟು ಜನಕ್ಕೆ ನನಗೆ ನನ್ನತನ ಇದೆ ಅಂತ ಗೊತ್ತೇ ಇರೋದಿಲ್ಲ. ಅವ್ರು ಹೇಳ್ತಾರೆ, ನನ್ನಲ್ಲಿ ಯಾವತ್ತೂ ಸಹ ನನ್ನತನ ಅನ್ನುವಂಥದ್ದು ಬರಲೇ ಇಲ್ಲ. ಸೂಕ್ಷ್ಮ ಚೆಕಿಂಗ್ ಮಾಡ್ಕೋಬೇಕು. ಒಂದು ವೇಳೆ ಯಾವುದಾದ್ರೂ ಮಾತಲ್ಲಿ ನಮಗೆ ಫೀಲಿಂಗ್ ಬರುತ್ತೆ ಅಂದರೆ ಅದು ನನ್ನತನನೇ ಅಲ್ವಾ. ಒಂದು ವೇಳೆ ನಮಗೆ ಕ್ರೋಧ ಬರುತ್ತೆ, ಉಲ್ಟಾ ಸುಲ್ಟಾ ಮಾತಾಡ್ತೀವಿ, ಯಜ್ಞದ ಕಾರ್ಯದಲ್ಲಿ ವಿಘ್ನ ಹಾಕ್ತೇವೆ, ಇವೆಲ್ಲವೂ ನನ್ನತನ ಮತ್ತು ಸ್ವಾರ್ಥದ ಸ್ವರೂಪನೇ ಆಗಿದೆ. ಇನ್ನೊಂದು ಮಾತನ್ನು ಕೇಳಿಸ್ಕೊಳ್ಳಿ ಎಲ್ಲರೂ. ನಮ್ಮ ಪ್ರತಿ ಸಂಕಲ್ಪದಲ್ಲಿ ಕ್ರಿಯೇಟಿವ್ ಎನರ್ಜಿ ಇದೆ. ಇದನ್ನು ನೋಟ್ ಮಾಡಿ, ಬರೆದು ಯಾವುದಾದ್ರು ಅಂಥ ಜಾಗದಲ್ಲಿ ಪೇಸ್ಟ್ ಮಾಡಿ, ಅದನ್ನು ನಿತ್ಯ ನೋಡ್ತಾ ಇರಬೇಕು ಮತ್ತು ಅದ್ರ ಕಡೆ ಗಮನ ಇರಬೇಕು ನಿತ್ಯ. ನಮ್ಮ ಪ್ರತಿಯೊಂದು ಸಂಕಲ್ಪದಿಂದ ಎನರ್ಜಿ ಜನರೇಟ್ ಆಗ್ತಾ ಇದೆ. ನಮ್ಮ ಪ್ರತಿ ಸಂಕಲ್ಪದಿಂದ ಎನರ್ಜಿ ಜನರೇಟ್ ಆಗ್ತಾ ಇದೆ, ಜನ್ಮ ತಗೊಳ್ತಾ ಇದೆ. ಆ ಕಾರಣ ನಾವು ನೆಗೆಟಿವ್ ಸಂಕಲ್ಪ ಮಾಡ್ತಿದ್ದೀವಿ, ಬಲಹೀನ ಸಂಕಲ್ಪವನ್ನು ಮಾಡ್ತಿದ್ದೀವಿ ಅಂದರೆ ಆಗ ನೆಗೆಟಿವ್ ಎನರ್ಜಿ ಹುಟ್ಕೊಳ್ತಾ ಇರುತ್ತೆ. ಇನ್ ಕೇಸ್ ನಾವು ಸಂಕಲ್ಪ ಮಾಡ್ತೀವಿ, ನಾನು ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಆಗಿದ್ದೇನೆ, ಆಗ ನಮಗೆ ಗೊತ್ತಾಗುತ್ತೆ ನಾವೆಷ್ಟು ಪವರ್ಫುಲ್ ಆಗಿರುವಂಥ ಎನರ್ಜಿನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ. ಅದಕ್ಕಾಗಿ ಬಹಳ ಗಮನ ಕೊಡುವಂಥ ಅವಶ್ಯಕತೆ ಇದೆ. ಇನ್ ಕೇಸ್ ನಾನು ಆತ್ಮ ಪರಮ ಪವಿತ್ರ ಆಗಿದ್ದೇನೆ ಎಂಬ ಸ್ವಮಾನವನ್ನು ಪ್ರಾಕ್ಟೀಸ್ ಮಾಡ್ತಿರೋದೇ ಆದರೆ ಪವಿತ್ರ ವೈಬ್ರೇಷನ್ ನಮ್ಮ ಬ್ರೈನ್ನಲ್ಲಿ, ನಮ್ಮ ಶರೀರದಲ್ಲಿ, ನಮ್ಮ 4 ದಿಕ್ಕಿನಲ್ಲಿ ಹರಡ್ಕೊಂಡ್ಬಿಡುತ್ತೆ. ವಾತಾವರಣವನ್ನು ಚಾರ್ಜ್ ಮಾಡಿಬಿಡುತ್ತೆ. ನಾವು ಬಹಳ ಶಕ್ತಿಶಾಲಿಯಾಗಿದ್ದೇವೆ, ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೇವೆ. ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಸಂಕಲ್ಪ ಇನ್ನೊಂದು ಇಲ್ವೇ ಇಲ್ಲ. ಇದರಿಂದ ಉತ್ಪತ್ತಿಯಾದಂಥ ಪವರ್ಫುಲ್ ಎನರ್ಜಿಯಿಂದ ನಮ್ಮ ತನುವಿನ ಕಾಯಿಲೆಗಳು ಸಮಾಪ್ತಿಯಾಗ್ಬಿಡುತ್ತೆ. ನಮ್ಮಿಂದ ವಾತಾವರಣದಲ್ಲಿ ಹರಡ್ಕೊಂಡ್ಬಿಡುತ್ತೆ. ಮತ್ತು ವಾತಾವರಣ ಸಹ ಈ ಶಕ್ತಿಶಾಲಿ ವೈಬ್ರೇಷನಿಂದ ಚಾರ್ಜ್ ಆಗಿಬಿಡುತ್ತೆ. ಆ ಕಾರಣ ನಾನು ಮೊದಲೇ ಹೇಳಿದ್ದೆ, ನನ್ನ ಜೊತೆಗೆ ಎಲ್ಲವೂ ಬಹಳ ಒಳ್ಳೆಯದೇ ಆಗತ್ತೆ. ಈ ಸಂಕಲ್ಪ ಬಹಳ ಯೂಸ್ಫುಲ್ ಆಗಿದೆ. ಈ ಸಂಕಲ್ಪದಿಂದ ಯಾವ ಎನರ್ಜಿ ಹೊರಬರುತ್ತೆ ಅದು ಮುರಿದೋಗಿರುವಂಥ ಕೆಟ್ಟೋಗಿರುವಂಥ ಕೆಲಸಗಳನ್ನೆಲ್ಲ ಸರಿ ಮಾಡಿಬಿಡುತ್ತೆ. ನಾನು ಬಹಳ ಭಾಗ್ಯಶಾಲಿಯಾಗಿದ್ದೇನೆ. ಎನರ್ಜಿ ಹರಡ್ಕೊಂಡ್ಬಿಡುತ್ತೆ, ಪ್ರಕೃತಿಯಲ್ಲಿ ಹೋಗಿ ಅದು ರಿಯಾಕ್ಷನನ್ನು ಪಡ್ಕೊಂಡು ವಾಪಸ್ ನಮ್ಮ ಹತ್ರ ಬರುತ್ತೆ. ನಾನು ಬಹಳ ಸುಖಿಯಾಗಿದ್ದೇನೆ. ಈ ಸಂಕಲ್ಪದಿಂದ ಸುಖದ ಉತ್ಪತ್ತಿಯಾಗುತ್ತೆ. ನಾನು ಬಹಳ ಧನವಂತನಾಗಿದ್ದೇನೆ. ಈ ಸ್ವಮಾನದಿಂದ ಧನದ ವೃದ್ಧಿಯಾಗ್ತಾ ಹೋಗುತ್ತೆ. ಬಹಳ ಗಮನ ಕೊಟ್ಟು ಸಂಕಲ್ಪವನ್ನು ಉತ್ಪತ್ತಿ ಮಾಡಬೇಕು. ನಮ್ಮ ಜೀವನದಲ್ಲಿ ನಾವು ಏನನ್ನು ಬಯಸ್ತಾ ಇದ್ದೀವಿ ಅದೇ ಸಂಕಲ್ಪವನ್ನು ಉತ್ಪತ್ತಿ ಮಾಡಬೇಕು. ಯಾವುದು ನಮ್ಮ ಜೀವನದಲ್ಲಿ ಘಟಿಸ್ಲಿಕ್ಕೆ ಬೇಡ ಅದ್ರ ಬಗ್ಗೆ ನಾವು ವಿಚಾರನೂ ಮಾಡಬಾರ್ದು, ಸಂಕಲ್ಪನೂ ಮಾಡಬಾರ್ದು. ಪವರ್ಫುಲ್ ಸಂಕಲ್ಪ ನಮಗೆ ಸ್ವಮಾನದಿಂದ ಪ್ರಾಪ್ತಿಯಾಗುತ್ತೆ. ನಮ್ಮ ಸಂಕಲ್ಪದಲ್ಲಿ ಮಹಾನತೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ನಾವು ಮೋಸ್ಟ್ ಎಲಿವೇಟೆಡ್ ಸಂಕಲ್ಪವನ್ನು ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ ಕೇಸ್ ನಾವು ಸ್ವಮಾನದ ಬಗ್ಗೆ ಬಹಳ ಗಮನವನ್ನು ಕೊಟ್ಟು ಅಭ್ಯಾಸವನ್ನು ಮಾಡ್ತೀವಿ ಅಂತಂದರೆ ಬಾಬರವರ ಈ ಎಲ್ಲ ಮಾತಿನ ಕಡೆಗೆ ಈಗ ಬಹಳ ಗಮನ ಕೊಡಬೇಕು. ಆಗ ನಾವು ಅಂತಿಮ ಪೇಪರ್ನಲ್ಲಿ ಪಾಸ್ ಆಗ್ತೇವೆ. ಆಗ ನಮ್ಮ ಸ್ಥಿತಿ ಅಚಲ ಅಡೋಲ ಸ್ಥಿತಿಯಾಗ್ಬಿಡುತ್ತೆ. ನಾವು ನಮ್ಮ ಜೀವನದಲ್ಲಿ ನಿರ್ಭಯರಾಗ್ಬಿಡ್ತೇವೆ. ಯಾಕೆಂದರೆ ವಿನಾಶಕಾಲ ಬಹಳ ಭಯಭೀತರನ್ನಾಗಿ ಮಾಡುವಂತಹದ್ದಾಗಿದೆ.
4 ದಿಕ್ಕಿನಲ್ಲಿ ಬಹಳ ಭಯಭೀತ ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ. ಈಗಲೂ ಸಹ ನಾವು ನೋಡಿದ್ದೀವಿ, ಕೊರೋನಾ ಕಾಲದಲ್ಲಿ ಭಾರತದಾದ್ಯಂತ ಭಯದ ವಾತಾವರಣ ಹರಡ್ಕೊಂಡ್ಬಿಟ್ಟಿತ್ತು. ಈ ಜಗತ್ತಿನಾದ್ಯಂತ ಭಯದ ವಾತಾವರಣ ನಿರ್ಮಾಣ ಆಗಿಬಿಟ್ಟಿತ್ತು. ಆ ರೀತಿ ಅನೇಕ ಘಟನೆಗಳು ಘಟಿಸುವಂಥದ್ದಿದೆ. ಅದರಿಂದ ಭಯದ ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ. ಆದರೆ ನಾವು ಸದಾ ಯೋಗಯುಕ್ತರಾಗಿರಬೇಕು. ಆಗ ಯಾವುದೇ ವಸ್ತು ನಮ್ಮನ್ನು ಭಯಭೀತರನ್ನಾಗಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜೊತೆಗಾರ ಸ್ವತಃ ಭಗವಂತನೇ ಆಗಿದ್ದಾರೆ. ಮೃತ್ಯುವಿನೊಂದಿಗೆ ನಮ್ಗೆ ಯಾವುದೇ ಭಯ ಇಲ್ಲ. ನಾವು ಸೀದಾ ಮುಕ್ತಿಧಾಮಕ್ಕೆ ಹೋಗಿ ಸ್ವರ್ಗಕ್ಕೆ ಬರುವಂಥವರಿದ್ದೇವೆ. ಮೃತ್ಯುವಿನೊಂದಿಗೆ ಭಯ ಅಂತೂ ಪಾಪಾತ್ಮಗಳಿಗೆ ಆಗಬೇಕು. ನಾವಿರೋದೇ ಪುಣ್ಯಾತ್ಮಗಳು. ನಾವ್ಯಾಕೆ ಭಯ ಪಡಬೇಕು? ಬಹಳ ಒಳ್ಳೆಯ ಸ್ವಮಾನದ ಪ್ರಾಕ್ಟೀಸ್ ನಾವು ಮಾಡ್ತಾ ಹೋಗೋಣ. ನನಗನ್ನಿಸ್ತಾ ಇದೆ ಈ ಸಮಯ ನಮಗೆ ವರದಾನದ ಸಮಯ ಬಂದಿದೆ ನಮ್ಮ ಮುಂದೆ. ಯಾಕೆಂದರೆ ಯಾವೆಲ್ಲ ಬ್ರಾಹ್ಮಣರು ಮಲಗಿಬಿಟ್ಟಿದ್ರು, ಪುರುಷಾರ್ಥ ಹೀನರಾಗ್ಬಿಟ್ಟಿದ್ರು, ಅಂಥವ್ರೀಗ ಪುನಃ ಜಾಗೃತ ಆಗಿಬಿಟ್ಟಿದ್ದಾರೆ. ಇದು ಬಾಬರವರಿಂದ ಎಲ್ಲವನ್ನ ಪ್ರಾಪ್ತ ಮಾಡಿಕೊಳ್ಳುವಂಥ ಸುಂದರ ಸಮಯವಾಗಿದೆ. ಬಾಬರವರಿಂದ ಎಲ್ಲವನ್ನ ಪಡ್ಕೊಂಡು ಬಿಡುವಂಥ ಸಮಯ ಇದಾಗಿದೆ. ಏನೆಲ್ಲ ಪಡ್ಕೊಳ್ಬೇಕು ಪಡ್ಕೊಂಬಿಡಿ. ಯಾಕೆಂದರೆ ಅಂತಿಮದಲ್ಲಿ ಉಳ್ಕೊಳ್ಳೋದು ಪಶ್ಚಾತ್ತಾಪ ಮಾತ್ರ. ನಾನೇನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಅದನ್ನು ನಾನು ಮಾಡಲಿಲ್ಲ. ಆದರೆ ನಾವು ಹೋಗ್ತಾ ಹೋಗ್ತಾ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಹೋಗಬೇಕು. ಬಾಬಾಯಿಂದ ನಾವೇನೆಲ್ಲ ಪಡ್ಕೊಳ್ಬೇಕಿತ್ತು ಎಲ್ಲವನ್ನ ಪಡ್ಕೊಂಡ್ಬಿಟ್ವಿ ಅಂತ ಹೇಳಿಬಿಟ್ಟು ಬನ್ನಿ ನಾವೆಲ್ಲ ಸೇರಿ ಒಳ್ಳೆ ಯೋಗಿಗಳಾಗಿ ಬಾಬರವರ ಕಾರ್ಯದಲ್ಲಿ ನಮ್ಮದೆಲ್ಲವನ್ನ ಸಫಲ ಮಾಡ್ಕೊಳ್ತಾ ಹೋಗೋಣ. ಎಲ್ಲರೂ ಬಹಳ ಒಳ್ಳೆ ಯೋಗಿ, ಬಹಳ ಒಳ್ಳೆ ತಪಸ್ವಿ, ಗುಣಗಳ ಸ್ವರೂಪಿಗಳಾಗ್ಬಿಡಿ. ಬಾಬರವ್ರು ಸಂಡೆ ಮುರುಳಿನಲ್ಲೂ ಸಹ ಹೇಳಿದ್ರು, ಜ್ಞಾನದ ಸುಗಂಧ, ಯೋಗದ ಸುಗಂಧ, ಧಾರಣೆ ಸೇವೆಯ ಸುಗಂಧದಿಂದ ಪರಿಪೂರ್ಣರಾಗಿ ನಮ್ಮ ಯೋಗದ ಸುಗಂಧ ಈ ಪ್ರಪಂಚದಾದ್ಯಂತ ಹಬ್ಕೊಂಡಿರುವಂಥ ಮಾಯೆಯ ದುರ್ಗಂಧ ಅಥವಾ ವಿಕರ್ಮಗಳ ದುರ್ಗಂಧವನ್ನು ಸಮಾಪ್ತಿ ಮಾಡಿಬಿಡಲಿ. ಯಾವಾಗ ಇದಾಗುತ್ತೆ ಆಗ ಈ ಜಗತ್ತು ಹೂವಿನ ತೋಟ ಆಗಿಬಿಡುತ್ತೆ. ಇಲ್ಲಿ ಸುಖನೇ ಸುಖ ನೆಲೆಸುತ್ತೆ. ಇಂಥ ಸಮಯ ಈ ಮಹಾವಿನಾಶದ ನಂತರ ಬರುವಂಥದ್ದಿದೆ. ಅದೇ ಖುಷಿನಲ್ಲಿ ನಾವಿರೋಣ. ಈ ರೀತಿ ಇರುತ್ತೆ ಮುಂಬರುವಂಥ ನಮ್ಮ ಸುಂದರ ಸಮಯಗಳು ಅಂತ ಹೇಳಿ ಬಹಳ ಒಳ್ಳೆಯ ಖುಷಿಯ ಕಾನ್ಷಿಯಸ್ನೆಸ್ಸಲ್ಲಿರೋಣ. ನಮ್ಮ ಪುರುಷಾರ್ಥದಿಂದ ಸಂತುಷ್ಟರಾಗಿರೋಣ. ನಮ್ಮ ಜೀವನವನ್ನು ಪೂರ್ತಿ ಸಂತುಷ್ಟ ಜೀವನವನ್ನಾಗಿ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್. ಓಂ ಶಾಂತಿ.